ಹಾಯ್ ಗಟ್ಟಿ ಹಾಯ್ ನೋಡಿ, ಅದು ಕುಂದಾಪುರ ಕನ್ನಡ ಅಂದರೆ. ಹಾಯ್ ಅಂತ ಹೇಳ್ಕೊಂಡು ನಮ್ಮದು ಬ್ರ್ಯಾಂಡ್. ಹಾಯ್ ಅಂತ ಹೇಳ್ಕೊಳ್ಳೋಕೆ ಗೊತ್ತಾಗ್ತದೆ ನೀವೆಲ್ಲ ಯಾರು ಅಂದೇಳಿ. ಹಾಂ, ಅಧ್ಯಕ್ಷರ ವಿಶ್ವ ಕುಂದಗನ್ನಡ ದಿನಾಚರಣೆ ಅಧ್ಯಕ್ಷ ಕೊಂಡಳ್ಳಿಯವರೇ, ಸುಧಾಕರ್ ಶೆಟ್ಟರೆ, ಕಡಂಬರವರೇ, ಆಚಾರ್ಯವರೇ, ಸುಬ್ರಹ್ಮಣ್ಯ ಶೆಟ್ಟರೆ, ಅಡಿಗರೆ, ಪೈಗಳೆ ಮತ್ತು ರವಿಶೇಖರ ಶೆಟ್ಟರೆ ಮತ್ತು ಮೇಲೆ ಮತ್ತು ಕೆಳಗೆ ಇರತಕ್ಕಂಥ ಘನ ಮನುಷ್ಯರೇ, ನಿಮಗೆಲ್ಲ ನಂದು ನಮಸ್ಕಾರ. ಈ ಕುಂದಾಪುರ ಕನ್ನಡ ಎಷ್ಟು ವಿಶಿಷ್ಟ ಅಂತ ಹೇಳಿದರೆ, ಕುಂದಾಪುರಕ್ಕೆ ಸೀಮಿತ ಅಂತ, ಕುಂದಾಪುರ ತಾಲೂಕಿಗೆ. ಗಮ್ಮತ್ತು ಅಂತ ಹೇಳಿದರೆ, ಇಡೀ ಕರಾವಳಿ ಜಿಲ್ಲೆಗಳಲ್ಲಿ ಅಪ್ಪಟ ಕನ್ನಡ, ಅಚ್ಚ ಕನ್ನಡ ಮಾತ್ರ ಇಪ್ಪದಿದ್ದರೆ ಅದು ಕುಂದಾಪುರ ತಾಲೂಕಿಗೆ ಮಾತ್ರ ಅಚ್ಚ ಕನ್ನಡ ಇರ್ತದೆ. ಮತ್ತು ಯಾವ ತಾಲೂಕಿಗೂ ಇಲ್ಲ, ಉಡುಪಿ ತಾಲೂಕಿಗೂ ಇಲ್ಲ, ಕಾರ್ಕಳ ತಾಲೂಕಿಗೂ ಇಲ್ಲ, ಮತ್ತು ಯಾವ ತಾಲೂಕಿಗೂ ಇಲ್ಲ. ಯಾಕಂದರೆ ಇಲ್ಲೆಲ್ಲ ತುಳು ಮಿಶ್ರಿತ. ಕುಂದಾಪುರ ತಾಲೂಕಿಗೆ ನೀವು ಬಂದರೆ ತುಳು ಸುಟ್ಟು ಕೊಟ್ಟರೆ ಬತ್ತಿಲ್ಲ, ಯಾರಿಗೂ ಸುಟ್ಟು ಕೊಟ್ಟರೆ ಬತ್ತಿಲ್ಲ. ಒಬ್ಬರು ಕಾರ್ಕಳದವರು ನಮ್ಮ ಕುಂದಾಪುರಕ್ಕೆ ಬಂದು ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಪಕ್ಕದ ಮನೆ ಕೇಂದ್ರಮ್ಮರು ನಾರಣಾಚಾರ್ಯ ಉಳ್ಳೇರ ಅಂತ, ನಾರಣಾಚಾರ್ಯ ಉಳ್ಳೇರ ಅಂತ ಕೇಂದ್ರ ಅಲ್ಲಿಗೆ ಅವರಿಗೆ ಗೊತ್ತತ್ತ. ಅವರೇ ಅನ್ಸ್ಕೊಂಡ್ರೆ ಬೇರೆ, ಅವರು ನಾರಣಾಚಾರ್ಯ ಒಳ್ಳೆಯವರೇ, ಮಕ್ಕಳೆಲ್ಲ ಪೋಂಕ ಅಂದರು. ಇದು ನಮ್ಮ ಕುಂದಾಪುರ ಕನ್ನಡ. ಅಲ್ಲಿ ಸುಟ್ಟುಕೊಟ್ರೆ ಗೊತ್ತಿಲ್ಲ, ಅದು ಪಾಪ ಸಾಧ್ಯವೇ ಇಲ್ಲ. ಅದು ತುಳು ಎನ್ನುವಂಥದ್ದು ಅರ್ಥವೇ ಆಗ್ತಿಲ್ಲ. ನಮ್ಮ ಕುಂದಾಪುರ ಕನ್ನಡ ಎಲ್ಲೆಲ್ಲಿ ಕುಂದಾಪುರದವ್ರು ಇದ್ದರೂ ಅಲ್ಲೆಲ್ಲ ವಿಶ್ವವ್ಯಾಪಿ, ಜಗದ್ವ್ಯಾಪಿ, ಸರ್ವವ್ಯಾಪಿ. ಹಾಗೆ ಯಾಕೆಂದರೆ ನಾನು ಅಮೇರಿಕಕ್ಕೆ ಚಿಕಾಗೋಗೆ ಹೋಗಿದ್ದೆ. ಅಲ್ಲಿ ಇದು ಅಕ್ಕ ಸಮ್ಮೇಳನ ಕನ್ನಡದ ಒಂದು ದೊಡ್ಡ ಸಮ್ಮೇಳನ ಅಲ್ಲಿ ಅಮೇರಿಕದಾಗೆ. ನಾನು ಯಾವಾಗಲೂ ಒಂದು ಪದ್ಯ ಹೇಳ್ತೆ, ದಿನಕರ ದೇಸಾಯಿ ಹೊರತು, ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ, ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ಅಣಿಮುತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ಅಣಿಮುತ್ತು ಅಂತ ನೀವು ಚಪ್ಪಾಳೆ ತಟ್ಟಬೇಕು ದಿನಕರ ದೇಸಾಯಿ ಅವರಿಗೆ, ನನಗೆಲ್ಲ. ಯಾಕಂದರೆ ಕನ್ನಡದ ಶ್ರೇಷ್ಠತೆಯನ್ನು ಒಂದು 4 ಸಾಲುಗಳಲ್ಲಿ ಅವರು ಒಂದು ಸಾರಿ ಬಿಟ್ಟಂಥ ಒಂದು ಮಹಾನ್ ಮನುಷ್ಯ. ಹಾಗಾಗಿ ನಾನು ಹೇಳೋದು, ಕನ್ನಡ ಶ್ರೇಷ್ಠ, ಕುಂದಗನ್ನಡವೇ ಶ್ರೇಷ್ಠ ಅಂತ ನಾನು ಹೇಳುತ್ತಿಲ್ಲ. ಕುಂದಗನ್ನಡದ ಹಾಗೆ ಎಷ್ಟೆಷ್ಟೋ ಕನ್ನಡ ಇತ್ತು, ಅಲ್ಲಲ್ಲಿ ಆಡೋ ಕನ್ನಡ ಇತ್ತು, ಅವರಲ್ಲದೆ ಆಡ್ತಾರೆ, ಅವರದ್ದು ಶ್ರೇಷ್ಠವೇ. ಕನ್ನಡ ಅತಿ ಶ್ರೇಷ್ಠ, ಅದರ ಒಳಗೆ ಬಪ್ಪದು ಕುಂದಗನ್ನಡ. ಹಾಗಾಗಿ ಆ ಅಕ್ಕ ಸಮ್ಮೇಳನಕ್ಕೆ ಹೋದಾಗ ಒಬ್ಬರು, ನಾನು ಕವಿಗೋಷ್ಠಿಗೆ ಇದ್ದಿದ್ದೆ, ಅದಕ್ಕಿಂತ ಮುಂಚೆ ಮಾತಾಡ್ರು ಅವರು, ನಮ್ಮೂರಿನ ಕನ್ನಡವೇ ಶ್ರೇಷ್ಠ ಅಂತ ಹೇಳಿಬಿಟ್ರು. ಅವ್ರ ಊರಿನ ಕನ್ನಡ ನನಗೆ ಮೈ ಉರಿದು ಹೋಯ್ತು. ಕನ್ನಡ ಶ್ರೇಷ್ಠ ಸಮ, ಉಳಿದದೆಲ್ಲವೂ ಶ್ರೇಷ್ಠವೇ, ಅದೇ ಶ್ರೇಷ್ಠ ಅಂದರೆ ತಪ್ಪತ್ತು. ನಾನು ಅದಕ್ಕೆ ಎಂತ ಮಾಡೋದು, ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ. ಕುಂದಾಪುರ ಕನ್ನಡದಾಗ ನನ್ನ ಪದ್ಯವನ್ನು ಬರ್ಕೊಂಡು ಹೋದಿತ್ತು, ಮುಂಚೆ ಮಾಡೋದಿತ್ತು ಭಾಳ ಹಿಂದೆ. ಅದನ್ನು ಹೊಡೆದೆ. ನಾ ಸಣ್ಣದಿಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರೆ ಮಲ್ಲಿಗೆ ಘಮ್ಮಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ಆ ಮಲ್ಲಿಗೆ ತೋಟದ ಒಳಗೆ ಎಂತ ನಡೀತು, ಅದೇ ಅಲ್ಲಿ ಒಳ್ಳೆ ಇವರಿಗೆ ರಸಿಕರಿಗೆ ಮಾತ್ರ ಗೊತ್ತು, ನಾನು ಹೇಳೋದು ಗೊತ್ತಿಲ್ಲ ಅಲ್ಲಿ ಎಂತ ಇತ್ತು. ಸಾಯಂಕಾಲ ಆಯ್ತಂದರೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋಗ್ತಿರಲ್ಲ ಎಲ್ಲಿಗೆ. ಹಾಂ, ಸಾಯಂಕಾಲ ಆಯ್ತಂದರೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋಗ್ತಿರಲ್ಲೇ, ಕತ್ಲೆ ಆಯ್ತಂದರೆ ಆಚೆ ಈಚೆ ಕಂಡು ಪುಸ್ತಕಂತ ತೋಟದಾಗ ನುಗುಳ್ತಿದ್ರಲ್ಲೇ. ಕುಂದಾಪುರ, ನನ್ನ ಕುಂದಾಪುರ ಎಲ್ಲೋ ಹೋಯ್ತೋ ಆ ಹಳೆಯ ಕುಂದಾಪುರ ಅಂತ ಆ ರಸಿಕರನ್ನು ಮತ್ತು ರಸಿಕರನ್ನು ರಂಜಿಸ್ತಕ್ಕಂತಹ ರಮಣಿಗಳನ್ನು ಎಣಿಸಿಕೊಂಡು ಬರೆದಂಥ ಪದ್ಯ ಅಲ್ಲಿ ಹೇಳಿದ್ದು ತುಂಬ ಇತ್ತು. ಹೇಳಿದ್ದು ಇಡೀ ಕವಿಗೋಷ್ಠಿಯೊಳಗೆ ನಮ್ಮ ಚಂದ್ರಶೇಖರ್ ಕಂಬಾರ್ ಅಧ್ಯಕ್ಷತೆ ವಹಿಸಿದ್ದು. ನನ್ನ ಹೊಟ್ಟೆ ಮೇಲೆ ಹೊಡೆದ ಹೆಬ್ಬರ ಸಿಕ್ಸರ್ ಬರೆಸಿ ಬಿಟ್ಟರೆ ಎಲ್ಲ ಬರ್ರೆ, ಇದೆಲ್ಲ ಬರ್ಕಾಡ್ಕಲ್ಲ ನೀವು ಯಾಕೆ ಪಬ್ಲಿಷ್ ಮಾಡ್ತಿಲ್ಲ. ನಾನು ಪಬ್ಲಿಷ್ ಮಾಡಿದ್ದೆ ಅಂದೆ, ನಾನು ಅಂತ ಹೇಳ್ಕೊಂಬತ್ತೀನಿ ಅಂದೆ. ನೀವು ನಂಬುಕತ್ತಿಲ್ಲ. ಆ ಕವಿಗೋಷ್ಠಿ ಮುಗಿದ ನಂತರ ಜನ ಎಲ್ಲ ಓಡಿ ಬಂದು ಅಮೇರಿಕದಾಗೆ ಚಿಕಾಗೋದಲ್ಲಿ
ವಾಯ್ ಎಂತ ಮಾರಾರೆ ನೀವು ಎಂತ ಯಾವ ನಮ್ಮನೆ ಪದ್ಯ ಮಾರಾರೆ, ನಾನು ಪಾಂಡೇಶ್ವರದವನೇ, ನಾನು ಬೈಂದೂರದವನೇ, ನಾನು ಎಡತ್ರೆಯವನೇ, ನಾನು ಉಪ್ಪುಂದದವನೇ, ನಮಗೆ ಕುಂದಾಪುರ ಇದ್ದಂಗೆ ಆಯಿತು ನಿಮ್ಮ ಪದ್ಯ ಕೇಂದ್ರ ಅಂತ ಹೇಳಿ ನನಗೆ ಅಷ್ಟು ಮಟ್ಟಿಗೆ ಹೇಳಿದ್ರೆ ಅಂತ ಹೇಳಿದ್ರೆ ಕುಂದಾಪುರ ಸರ್ವವ್ಯಾಪಿ. ಅಮೇರಿಕದಲ್ಲಿ ಗೆದ್ದದ್ದು ಈ ಕುಂದಗನ್ನಡ ಅಂತ ಹೇಳೋಕೆ ನಂಗೆ ಭಾಳ ಸಂತೋಷ ಆಗ್ತು. ನಮ್ಮ ಸ್ನೇಹಿತರು ಹೇಳ್ರು 60 ವರ್ಷ ಹಿಂದೆ ನಾನು ಪದ್ಯ ಬರದೆ ಅಂತ ಹೇಳಿ. 60 ವರ್ಷ ಅಲ್ಲ, 65 ಆಯ್ಪಕ್ಕೂ ಸಾಕು. ಅವ್ರು ಇವತ್ತಿಗೂ ಕೂಡ ಈ ಪದ್ಯ ಅವ್ರು ಹೇಳಿರಲ್ಲ, ಭಾಷೆಯಲ್ಲ ಬದುಕು ಅಂಥೇಳಿ. ನಮ್ಮ ಕುಂದಗನ್ನಡ ಎನ್ನುವುದು ಹೇಗೆ ಬದುಕು ಎನ್ನುವಂಥದ್ದನ್ನು ಇದು ಹೇಳುತ್ತಿಲ್ಲಿ. ಏನಂದರೆ ನಮ್ಮೂರೇ ಚಂದ, ಅವಳು ಹೇಳಲ್ಲ ಧಾರಣಿ, ಅದನ್ನೇ ಬೇರೆ ರೀತಿಗೆ ಹೇಳೋಳು. ನಂದೇ ಪದ್ಯ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ. ಗಂಗೊಳ್ಳಿ ಮರವಂತೆ ಬೈಂದೂರು ಕೊಲ್ಲೂರು ಕೋಟೇಶ್ವರ ಕುಂಬಾಶಿ ಎಂತ ಕಂಡಕ್ಟರ್ ಹೇಳೋದಲ್ಲ, ಟಿಕೆಟ್ ಕೊಡೋಕ್ಕೆ. ಗಂಗೊಳ್ಳಿ ಮರವಂತೆ ಬೈಂದೂರು ಕೊಲ್ಲೂರು ಕೋಟೇಶ್ವರ ಕುಂಬಾಶಿ ತೆಕ್ಕಟ್ಟೆ ಬಸರೂರು ಹಾಲಾಡಿ ಸಿದ್ದಾಪುರ ಶಂಕರನಾರಾಯಣ ಕೋಡಿ ಕುಂದಾಪುರ ಈ ನರಿಬೇಣ. ನರಿಬೇಣ ಅಂದರೆ ಎಂಥದ್ದು? ನರಿಗಳು ಇದ್ದಂಥ ಮೈದಾನವೇ ನರಿಬೇಣ. ಬೇಣ ಅಂದರೆ ಮೈದಾನ. ನರಿಬೇಣ. ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣನ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ. ಇಲ್ಲಿನ ಕಡಲಿನ ಅವ್ರಿಗೆ ಖುಷಿ ಆಯ್ತು ಶೆಟ್ರಿಗೆ. ನಂಗೆ ಹೆಂಗೆ ಗೊತ್ತಾಯ್ತು ಅಂದೇಳಿ, ನಿಮಗೋಸ್ಕರ ಬರದ್ದು ಮಾರ್ರೆ, ನಿಮಗೋಸ್ಕರ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರ ಹಪ್ಪಳ ಉಪ್ಪಿನಕಾಯಿ. ಇದು ಬದುಕು ನಿಜವಾಗಿ. ಕುಂದಗನ್ನಡದ ಒಟ್ಟಿಗೆ ಮಿಳಿತ ಆಗಿರುತ್ತಂಥದ್ದು ಇದು. ಯಾವ್ದು ಬರೇ ಭಾಷೆ ಅಲ್ಲ, ಭಾಷೆ ಅಲ್ಲ ಬದುಕು ಅಂತ ಹೇಳಿರಲ್ಲ, ತಪ್ಪದು. ಭಾಷೆ ಅಲ್ಲ, ಕುಂದಗನ್ನಡ ಭಾಷೆಯೇ, ಭಾಷೆಯ ಒಟ್ಟಿಗೆ ಬದುಕು. ಹಾಗಾಗಿ ಬರೀ ಭಾಷೆ ಅಲ್ಲ, ಬದುಕು. ಹಾಗಾಗಿ ಇದು ಬದುಕು. ನಮ್ಮೂರ ಹಪ್ಪಳ ಉಪ್ಪಿನಕಾಯಿ, ನಮ್ಮೂರ ಸಂಡಿಗೆ ಹಲಸಿನಕಾಯಿ, ನಮ್ಮೂರ ಗಾಯ್ ಬೀಜ. ಗಾಯ್ ಬೀಜ ಅಂದ್ರೆ ಅಂತ ಬೋಳ ಅವರದೆಲ್ಲ ಗೊತ್ತಿತ್ತು. ಇಲ್ಲಿ ಗೇರ್ ಬೀಜ ಅಂತ, ನಾವು ಗಾಯ್ ಬೀಜ ಅಂತ. ನಮ್ಮೂರ ಗಾಯ್ ಬೀಜ ಮಾವಿನ ಹಣ್ಣು ತಿಂದ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರ ಚಂದ. ಇಲ್ಲಿನ ಭತ್ತದ ಬೆಳೆ ಚಂದವಣ್ಣ, ಇಲ್ಲಿನ ಭತ್ತದ ಬೆಳೆ ಚಂದವಣ್ಣ, ಇಲ್ಲಿನ ಬಯಲಾಟ ತದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ ಈರ್ಭದ್ರ ಕುಷ್ಟ. ಗೊತ್ತುಂಟಲ್ಲ, ಹಾರಾಡಿ ರಾಮಯ್ಯ ಈರ್ಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ. ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತದ ಪಾತ್ರೆಯ ನೋಟ, ದೇವಣ್ಣ ಕಂತಿರ ಗೊಂಬಿಯ ಆಟ, ಕಾಂಬೋರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ ಅಂತ ಹೇಳಿದ್ದೆ ಯಾವಾಗ 65 ವರ್ಷ ಹಿಂದೆ. ಇವತ್ತಿಗೂ ಕೂಡ ಇದು ಭಾಷೆಯೊಟ್ಟಿಗೆ ಬದುಕಾಗಿ ಕವನ ಎಲ್ರಿಗೂ ಆಪ್ಯಾಯಮಾನ ಆಗಿದೆ ಅಂತ ಹೇಳೋಕೆ ನಂಗೆ ಖುಷಿ ಆಗ್ತದೆ. ಬದುಕಿನಲ್ಲಿ ಹ್ಯಾಂಗೆ ನಾವು ಕುಂದಾಪುರ ಭಾಷೆಯನ್ನು ಅಳವಡಿಸ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಈಗ ವಕೀಲ, ಕೋರ್ಟಿಗೆ ಕುಂದಾಪುರ ಕನ್ನಡ ಹೆಂಗೆ ಬರ್ತದೆ? ನನ್ನ ಎದುರಿಗೆ ದೊಡ್ಡ ವಕೀಲರು, ನಾನಾಗ ಇನ್ನೂ ಪ್ರಾಕ್ಟೀಸಿಗೆ ಬಂದು 2 ವರ್ಷ 3 ವರ್ಷ ಆಯ್ತಷ್ಟೇ. ದೊಡ್ಡ ವಕೀಲರು, ನೇರಮಳ್ಳಿ ಪರಮೇಶ್ವರಿ ಅಂತ, ಭಯಂಕರ ದೊಡ್ಡ ವಕೀಲರು. ಅವರ ಎದುರಿಗೆ ಯಾರು ರಾಪು ತಾಗತ್ತಿಲ್ಲ. ಕುಂದಗನ್ನಡದ ಒಳಗೆ ರಾಪಿತ್ತು, ಜಾಪಿತ್ತು, ಒಯ್ಲಿತ್ತು, ಹೊಯ್ಲಿತ್ತು, ರಭಸ ಇತ್ತು, ಜೋರಿತ್ತು, ಕುಂದಾಪುರ ಕನ್ನಡದಾಗೆ ಎಲ್ಲ ಇತ್ತು. ಅಂಥ ಒಂದು ಕುಂದಾಪುರ ಕನ್ನಡದಾಗ ನಂಗೊಂದ್ಸಲ ಬೈದು ಬಿಟ್ರು ಕೋರ್ಟಾಗೆ. ಹೇಗೆ ನಾನು ವಾದ ಮಾಡಿದೆ, ಆರ್ಗ್ಯುಮೆಂಟ್ ಜೋರು ಮಾಡಿಬಿಟ್ಟೆ. ಅವರು ನುಚ್ಚು ನೂರು ಅವ್ರ ಕೇಸ್. ಅವ್ರಿಗೆ ಸಿಟ್ಟತ್ತು ಬಂದು ಎದ್ಕೊಂಡ್ಬಿಟ್ರು. ಹೇಳ್ರು, ಹಾಗೆ ನಿನ್ನ ಕೈಪೆತ್ತಕ್ಕೆಲ್ಲ ಹೇತ್ಕೊಂಡಿದೆಯಲ್ಲ ಅಂದ್ರು. ಕೈಪೆತ್ತಕ್ಕೆ ಹೇತ್ಕೊಂಡಿದೆಯಲ್ಲ ಅಂತೇಳಿ, ಅದು ಕೋರ್ಟಿಗೆ, ನ್ಯಾಯಾಲಯದಲ್ಲಿ. ಕೈಪೆತ್ತ ಅಂದ್ರೆ ಎಂಥದ್ದು? ಪ್ಲೇಂಟ್, ಕೋರ್ಟಿಗೆ ಹಾಕೋತಕ್ಕ ಪ್ಲೇಂಟ್. ಹೇತ್ಕೊಂಬುದಂದ್ರೆ ಹೊರಗಡೆ ಮಾಡೋದು. ನಿನ್ನ ಕೈಪೆತ್ತಗೆಲ್ಲ ಹೇತ್ಕೊಂಡಿದೆಯಲ್ಲ ಅಂತ ಓಪನ್ ಕೋರ್ಟಾಗೆ ನಂಗೆ ಬೈದು ಬಿಟ್ರು ಕುಂದಾಪುರ ಕನ್ನಡದಾಗೆ. ಎಲ್ಲ ಒಂದ್ಸಲ ಆಶ್ಚರ್ಯವಾಗಿ ಹೆಬ್ಬಾರ ಅಂತ ಹೇಳ್ತಾರೆ, ಕಾಂಬ ಅಂತ ನನ್ನ ಹತ್ರ ಕಂಡ್ರು. ನಾನು ತಣ್ಣಿಗೆ ಹೇಳಿದೆ, ಅದು ನಿಮ್ಮ ಬಾಯಾಗ ಬಪ್ಪಕ್ಕಾಗಿತ್ತಂತ. ಅದು ನಿಮ್ಮ ಬಾಯಾಗ ಬಪ್ಪಕ್ಕಾಗಿತ್ತಂತ. ಯಾವುದು ಅದಂತ ಹೇಳಿ ಅಷ್ಟೇ ಹೇಳಿಬಿಟ್ಟದ್ದು. ಒಂದು ಖುಷಿಯಾದ ಜನಗಳಿಗೆಲ್ಲ ಲಾಯ್ಕ್ ಕೊಟ್ರಿ. ಕಡೆಗೆ ಅಲ್ಲಿ ನಮ್ಮ ಜಡ್ಜರು ವರ್ಗ ಆಗಿ ಹೋಗಿ ಇನ್ನೊಂದು ಕಡೆ ಹೋದಾಗ, ನಾನೊಂದ್ಸಲ ಹೋದಾಗ, ಅಲ್ಲ ಮಾರ್ರೆ ಆ ದಿವಸ ನೀವು ಹಾಗೆ ಹೇಳ್ಬೇಕು, ಪರಮೈನ ಬಾಯಿಗೆ ತುಂಬಿಬಿಟ್ರಲ್ಲ.
ಅದು ನಿಮ್ಮ ಬಾಯಿ ಬಪ್ಪಕ್ಕಾಗಿತ್ತು ಅಂತೇಳಿ ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಆ ರೀತಿ ಒಂದು ಭಾಷೆಯ ಹಿಡಿತ ಇದ್ದರೆ ಹಾಗೆಲ್ಲ ಮಾಡೋಕೆ ಅತ್ ಅಂತ ಹೇಳೋಕ್ಕೆ ನಾನು ಇದನ್ನು ಹೇಳಿದೆ ಅಷ್ಟೇ. ಇನ್ನು ಯಕ್ಷಗಾನದಾಗೆ ಒಂದೊಂದೇ ಕ್ಷೇತ್ರ ಹೇಳ್ತೇವೆ. ವೃತ್ತಿಯೊಳಗೆ ಆಯಿತು, ಯಕ್ಷಗಾನದಾಗೆ ಯಾವ ಹಾಸ್ಯಗಾರ ಹೋಗಲಿ, ಯಾವ ಬ್ರಾಹ್ಮಣ ಬರಲಿ, ಅವ ಮಾತಾಡೋದೇ ಕುಂದಾಪುರ ಕನ್ನಡ. ತೆಂಕಲಾಯಿನ ಯಕ್ಷಗಾನದಾಗೂ ಕುಂದಾಪುರ ಕನ್ನಡ ಬತ್ತ ಅಂತ ಹೇಳಿದ್ರೆ ಕುಂದಾಪುರ ಕನ್ನಡಕ್ಕೆ ಅಂತ ಒಂದು ಯಕ್ಷಗಾನದಾಗ ಪ್ರಾಮುಖ್ಯತೆ ಇತ್ತು. ತೆಂಕಲಾಗಿದೆ ಅಲ್ಲಿಯೂ ಕುಂದಾಪುರ ಕನ್ನಡದಾಗ ಮಾತಾಡೋದು ಹಾಸ್ಯಗಾರ ಬ್ರಾಹ್ಮಣ, ಬೇರೆ ಭಾಷೆ ಮಾತಾಡ್ತಿಲ್ಲ. ಅವ ಅಂಬಿಗ ದೋಣಿ ಒತ್ತು ಬತ್ತ, ತಡ ಮಾಡಿದೆ ನಾನೀಗಳು ಹೊಯ್ಕ್, ತಡ ಮಾಡಿದೆ ನಾನೀಗಳು ಹೊಯ್ಕ್, ಆಚೆ ತಡಿಯಲ್ಲಿದ್ದವರನ್ನ ಕರ್ಕಂಡು ಬರ್ಕ್, ತಡ ಮಾಡಿದೆ ನಾನೀಗಳು ಹೊಯ್ಕು ಅಂತ ಒಂದು ಕುಣಿತ, ಎಂಥ ಹಾಸ್ಯ, ಎಷ್ಟು ಗಮ್ಮತ್ತಾಗ್ತದೆ. ಅದ್ರಲ್ಲಿ ಸುಮಾರಿತ್ತು, ಅದನ್ನು ಹೇಳೋಕೆ ಗೊತ್ತಿಲ್ಲ ನಿಮಗೆ. ನಾನಾಗ ಹೊಯ್ ಅಂತ ಹೇಳಿದೆ, ನೀವೆಲ್ಲ ಹೊಯ್ ಅಂತ ಹೇಳಿದ್ರು. ಇದ್ರ ಹಿಂದೆ ಒಂದು ಕತೆ ಇತ್ತು. ನಾನು ಇವತ್ತಿಗೆ ನಮ್ಮ ಕೊಂಡಳಿರಿಗೆ ಗೊತ್ತಿತ್ತು, ಅವ್ರು ನನಗೆ ಫೋನ್ ಮಾಡೋದು, ಇಲ್ಲಿದ್ದವ್ರು ಯಾರೇ ಆಗಲಿ ಫೋನ್ ಮಾಡಿಕೊಂಡು ನಾನು ಹಾಯ್ ಅಂತಲೇ ಹೇಳೋದು. 15 ವರ್ಷ ಆಯ್ತು ನಾನು ಹಾಯ್ ಅಂತ ಹೇಳೋದು ಮಾಡಿ, ನಾನು ಹಲೋ ಅಂತ ಹೇಳುತ್ತೇ ಇಲ್ಲ. ಯಾಕೆಂದ್ರೆ ನಾನು ಒಂದು ಕಡೆ ಓದಿದೆ, ಈ ಟೆಲಿಫೋನ್ ಕಂಡು ಹಿಡಿದವ ಯಾರಿಗೂ ಹೋಯ್ತಾ, ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಈ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಟೆಲಿಫೋನ್ ಕಂಡು ಹಿಡಿದವ ಫಸ್ಟ್ ಕಾಲ್ ಮಾಡಿದ್ದಿತ್ತಲ್ಲ, ಫಸ್ಟ್ ಕಾಲ್ ಅಂದರೆ ಮೊದಲನೇ ಕಾಲ್, ಬೇರೆ ಅಲ್ಲ, ಮೊದಲ ಕಾಲ್ ಮಾಡಿದಾಗ ಹೇಳಿದ್ದು ಹಾಯ್ ಅಂತ, ಹಾಯ್ ಅಂತಲೇ ಹೇಳಿದ್ದವ. ಹಾಯ್ ಅಂತ ಇಂಗ್ಲೀಷ್ ಹೆಂಗೆ ಬಂತು? HOY ಹಾಯ್. ಹಾಯ್ ಅಂದರೆ ಈ ದೋಣಿ ಅಂತ ಒತ್ತು ಹೇಳಿ ಕತೆ ಹೇಳಿದ್ನಲ್ಲ ಹಾಗೆ. ಈಚೆ ದಡದಲ್ಲಿ ಇಪ್ಪವರು ಆಚೆ ದಡದಲ್ಲಿ ಇಪ್ಪ ದೋಣಿಯವರನ್ನು ಕರಿತಾರೆ, ಹಾಯ್ ಹಾಯ್ ಅಂತ ಹೇಳ್ತಾರೆ ಇಂಗ್ಲೀಷಿಗೆ. ಅದನ್ನು ನಾವು ಹಾಯ್ ಅಂತೇಳಿ ಫಸ್ಟ್ ಹೇಳಿದ. ಹಂಗಾರೆ ಹೆಲೋ ಹೆಂಗೆ ಬಂತು? ಹೆಲೋ ಅವನ ಪ್ರೇಯಸಿಯ ಹೆಸರು, ಅವನ ಗರ್ಲ್ ಫ್ರೆಂಡಿನ ಹೆಸರು. ಹಾಗೆ ಅದನ್ನು ಚೇಂಜ್ ಮಾಡಿ ಕಡೆಗೆ ಹಲೋ 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 ಅಂಬ ಶುರು ಮಾಡಿದ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಸತ್ತೋದ, ಅವನ ಗರ್ಲ್ ಫ್ರೆಂಡು ಸತ್ತೋದ್ಲು. ನಾವು ಇವತ್ತಿಗೂ ಆ ಗರ್ಲ್ ಫ್ರೆಂಡ್ ಹಲೋ 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 ಕರಿತಾ ಅವಳು ಬತ್ಲ. ಆವಾಗ ನಾನು ಆಲೋಚನೆ ಮಾಡಿದೆ, ನಾನು ಇನ್ನು ಅವಳನ್ನು ಕರಿತಿಲ್ಲ, ನಾನು ಇನ್ನು ಮೇಲೆ ಕುಂದಾಪುರ ಕನ್ನಡದಾಗೆ ಹಾಯ್ ಅಂತ ಹೇಳೋದು ಎಲ್ರಿಗೆ ಎಂಥ ಖುಷಿ, ಎಂಥ ಅಂದರೆ ಆತ್ಮೀಯತೆ ಬತ್ತೆ. ಹಾಗಾಗಿ ಅದನ್ನು ಹೇಳಕ್ಕೆ ಶುರು ಮಾಡಿದೆ. ನೀವು ಸಹ ನಾನು ಹೇಳೋದು ಇನ್ಮೇಲೆ ಎಂತ ಹೇಳ್ಕ ಹಾಯ್. ಫೋನ್ ಮಾಡ್ರೆ ಯಾರೇ ಫೋನ್ ಮಾಡ್ರೆ ಹಾಯ್ ಅಂತೇಳಿ. ಅದು ಕುಂದಗನ್ನಡದ ಮೇಲೆ ಅಭಿಮಾನದಿಂದಲ್ಲ, ಕನ್ನಡದ ಮೇಲೆ ಅಭಿಮಾನದಿಂದ ಹಾಯ್ ಅಂತ ಹೇಳಕ್ಕೆ ಹಾಕೊಂಡ ಅದರಲ್ಲಿರೋಷ್ಟು ಆತ್ಮೀಯತೆ ಮತ್ತು ಯಾವುದೂ ಇಲ್ಲ ಅಂತೇಳಿ ನಾನು ಕಂಡ. ಹಾಗೆ ಹೇಳಿ ಇನ್ನು ನನಗೆ ನಮ್ಮ ಕುಂದಗನ್ನಡ ಭಾಷೆಯ ಒಂದು ಹ್ರಸ್ವ ಒಂದು ಚುಟುಕುತನ ಅದು ಖುಷಿಯಾಗೋದು. ಎಂತ ಅಂದರೆ ಮಹಾಲಿಂಗ, ಮಾಲಿಂಗ, ಮಹಾಬಲ, ಮಾಬಲ. ಹಾಂ, ಪ್ರಭಾಕನಿಗೆ ಚುಟುಕಿಲ್ಲ. ಸೂರ್ಯಕಾಂತ, ಸುಯಿಂಕಾಂತ. ಹೌದೇ, ಸೂರ್ಯಕಾಂತಿಗೆ ಸುಯಿಂಕಾಂತ ಅಡ್ಡ ಹೆಸರು ನಮ್ಮಲ್ಲಿ. ಎಂತೆಂಥದ್ದು ಅಡ್ಡ ಹೆಸರು ಅಂದರೆ ಅಷ್ಟು ಫಾಸ್ಟ್, ಅಷ್ಟು ಹರ್ಸ್ವ. ನಮ್ಮ ಇದರಲ್ಲಿ ಗಿರಿಜಾ, ಕಮಲ, ಅದು ಆ ರೀತಿ ಹೆಸರುಗಳು. ನಾನು ಫ್ರಾನ್ಸಿಗೆ ಹೋಗಿದ್ದೆ, ರೋಟರಿಯಲ್ಲಿ ಅಧ್ಯಯನ ವಿಮೆಯ ತಂಡ ನಾಯಕನಾಗಿ ಹೋಗಿದ್ದೆ. ಅಲ್ಲಿ ಹೀಗೆ ಆಯಿತು, ನಿಮ್ಮ ಹೆಸರನ್ನು ತಗೊಂಡ್ರು ನನಗೆ. ನಾನು ಹೇಳಿದೆ HEBBR. ನನಗೆ ಐರೋಡಿ ಶಂಕರನಾರಾಯಣ ಹೆಬ್ಬಾರ್ ಅಂತ ಹೇಳಿ ಅವರಿಗೆ ಸುತ್ತು ಕೊಟ್ಟರೆ ಗೊತ್ತಿಲ್ಲ, ತಿಂಬುಗೂ ಗೊತ್ತಿಲ್ಲ, ಓದಕ್ಕೂ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ, ಬೇಡ ರಗಳೆ ಬೇಡ ಅಂತ ಹೇಳಿದೆ. HEBBR ಹೆಬ್ಬಾರ್ ಅಂತ ಹೇಳಿದೆ. ಓ ಎಬ್ಬ ಅಂದ್ರೆ ಕುಂದಾಪುರ ಕನ್ನಡದಾಗ ಹೆಂಗೆ ಮಾಡಿದ್ರು ಹಾಗೆ ಮಾಡಿದ್ರು ಮಾರ್ರು ಚುಟುಕು. ಎಂತ ಕೆಕೆಂಡೆ ಅವ್ರು ಹೇಳಿದೆ, ನಮ್ಮ ಫ್ರೆಂಚ್ ಭಾಷೆಗೆ ಮೊದಲು ಬಂದರೆ ಸೈಲೆಂಟ್, 6 ಕಡೆ ಬಂದರೆ ಸೈಲೆಂಟ್. ಹಾಗೆ ನೀವು ಎಬ್ಬ 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 ಇಡೀ ಒಂದು ತಿಂಗಳು ನನ್ನ ಕಂಡದ್ದು ಎಬ್ಬ ನೋಡಿ. ಅಲ್ಲಿಂದ ಒಬ್ಬ ಬಂದಿದ್ದ, ಜಾನ್ ಬೋಲಿವಾರ್ಡ್ ಅಂತೇಳಿ, ಇಲ್ಲಿಂದ ಅವನ ನಾಯಕನಾಗಿ. ನಾವು ಇಲ್ಲಿ ಅವನ ಜಾನ್ ಬೋಲಿವಾರ್ಡ್ ಅಂತ ಕರೀತಿತ್ತು. ಅಲ್ಲಿ ಹೋದಾಗ ನಾನು ಕೇಳಿದೆ, ವೇರ್ ಈಸ್ ಜಾನ್ ಬೋಲಿವಾರ್ಡ್? ಅವರು ಮುಖ ಕಂಡ್ರು. ಹೂ ಇಸ್ ದ್ಯಾಟ್? ದಿ ಲೀಡರ್ ಹೂ ಕೇಮ್ ಟು ಇಂಡಿಯಾ ಟು ಮೈ ಹೌಸ್ ಅಂತ ಹೇಳಿದ್ರು. ಓ, ಹಿ ಇಸ್ ನಾಟ್ ಜಾನ್ ಬೋಲಿವಾರ್ಡ್, ದೆನ್ ಹಿ ಇಸ್ ಜೋ ಬುಯೆ ಅಂತ. ಎಲ್ಲ ಚುಟುಕಂತೆ, ಎಲ್ಲ ಮಾಯವೇ ಆಗಿ ಹೋಯ್ತು. ಆ ರೀತಿಯಲ್ಲಿ ಅವ್ರದ್ದು ಹ್ರಸ್ವ. ನಮ್ಮ ಊರಿನ ಕುಂದಗನ್ನಡ ಎಷ್ಟು ಹ್ರಸ್ವವೋ ಫ್ರೆಂಚ್ ಭಾಷೆ ಅಷ್ಟೇ ಹ್ರಸ್ವ. ನಮ್ಮದು ಇಡೀ ಜಗತ್ತಲ್ಲೇ ನಮ್ಮದು ಕೂಡ ಅತ್ಯಂತ ಪುರಾತನ ಭಾಷೆ, ಅವರಿಗಿಂತ ಪುರಾತನ ಭಾಷೆ ಹ್ರಸ್ವ ಎನ್ನುವಂಥ ನನಗೆ ಖುಷಿಯಾದ ನಮ್ಮ ಕುಂದಗನ್ನಡದ ಬಗ್ಗೆ. ಹಾಗಿದ್ದಾಗ ತುಂಬ ಇತ್ತು ಅವ್ರದ್ದು, ನಾನು ಹೇಳೋಕೆ ಹೊತ್ತಿಲ್ಲ ಯಾಕೆ ಹೋಯ್ತಾ. ಕೋಮ ತಲೆವಾ ಅಂದರೆ ನೀವು ಹೆಂಗಿದ್ದೀರಿ ಅಂತ ಅವ್ರದ್ದು ಭಾಷೆಗೆ. ಅದಕ್ಕೆ ಉತ್ತರ ಕೊಡಬೇಕು, ನಮ್ಗೆ ಕಲಿಸಿಕೊಟ್ಟೆ ಅಂತ ಗೊತ್ತಾಯ್ತಾ. ಕೋಮ ತಲೆವಾ ನೀವು ಹೆಂಗಿದ್ದೀರಿ ಕೇಳಿದ್ರೆ ಸಾವ ಅಂತ ಹೇಳಬೇಕು. ಎತ್ತ ಮಾರ, ನಾವು ಕುಂದಾಪುರದಾಗ ಸಾವ ಅಂತ ಹೇಳೋದು, ಅಲ್ಲಿ ಸಾವ ಅಂದರೆ ಒಳ್ಳೆ ಇದ್ದೆ ಅಂತ ಲೆಕ್ಕ. ಇದೆಲ್ಲ ವಿಪರ್ಯಾಸಗಳು ಕುಂದಗನ್ನಡಕ್ಕೂ ಫ್ರಾನ್ಸಿಗೂ ಹೇಳಿದ್ರೆ ಸ್ವಲ್ಪ ಎಲ್ಲ ಹಿಂಗಿಂದೆಲ್ಲ. ಕಡೆಗೆ ನನ್ನ ಹೆಸರನ್ನು ಎಬ್ಬ ಮಾಡಿದ್ ನೋಡಿ
ಅವರು ಪ್ರತಿಯೊಂದಕ್ಕೂ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಹೇಳೋದಕ್ಕೆ ಓಲಲ ಓಲಲ ಅನ್ನೋದು. ನಾನು ಅವ್ರು ಎಬ್ಬ ಅಂತ ಹೇಳ್ಕೊಳ್ಳೆ ಓಲಲ ಓಲಲ ಅಂತ ಹೇಳೋಕೆ ಶುರು ಮಾಡಿದೆ. ಹೀಗಿಂದೆಲ್ಲ ಕತೆ ಬಿಡಿ. ಇನ್ನು ನಮ್ಮ ಕುಂದಾಪುರ ಕನ್ನಡದಲ್ಲಿ ಇವರು ಹೇಳಿದ್ರು ಮೂಕಜ್ಜಿಯಷ್ಟು ಒಂದು ಶಕಪುರುಷರು, ನಮ್ಮ ಶಕಪುರುಷ ಅಲ್ಲ ಮಹಿಳೆ ಅಂತ ಹೇಳೋ ಕುಂದಾಪುರ ಕನ್ನಡದಾಗಿಲ್ಲ. ಎಂಥ ಒಂದು ಆಶು ಕವಯಿತ್ರಿ ಗೊದೀತ. ಶಾಲೆಗೆ ಹೋಯ್ಲಿಲ್ಲ, ಕ್ಲಾಸ್ ಕಲೀಲಿಲ್ಲ, ಎಲ್ಲಿಯೂ ಹೋಯ್ಲಿಲ್ಲ. ಅಮ್ಮ ಮಜ್ಜಿಗೆ ಕಡಿಸನೆಗೆ ಪದ ಹೇಳೋದನ್ನು ಕಂಡ್ಕೊಂಡು ಅವಳ ತುಟಿ ಚಲನೆ ಕಂಡ್ಕೊಂಡೆ ಇದು ಬಹುಶಃ ಮ ಇರಬೇಕು, ಇದು ಕ ಇರಬೇಕು, ಇದು ಲ ಇರಬೇಕು ಅಂತ ಹೇಳಿ ಕಲ್ತಂಥ ಹೆಂಗಸು ಮೂಕಜ್ಜಿ. ಅಷ್ಟು ಪದ್ಯ ಬರೆದಿಲ್ಲ ಕುಂದಾಪುರ ಕನ್ನಡದಾಗೆ. ನಾನೀಗ ಕುಂದಾಪುರಿಗೆ ಹೋಯ್ಕು ಹೀಗಿಂದೆಲ್ಲ ಪದ್ಯ ಮಸ್ತಿತ್ತು. ಅದು ನನಗೆ ಹೇಳ್ಕೊತ್ತಿಲ್ಲ. ನಾನು ಹೇಳ್ಕೊಪ್ಪ ನಾವು ಅದನ್ನು ಅವಳು ಕೆಂಪು ಸೀರೆಯ ಮುದುಕಿ ವಿಧವೆ ನಿರಕ್ಷರ ಕುಕ್ಷಿ ಆಶು ಕವಿತ್ರಿ, ಅವಳನ್ನು ಕುಂದಾಪುರದವರು ಉಪ್ಪುಂದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಗೆ ಆರಿಸಿದ್ದಾರೆ ಅಂತ ಹೇಳಿದ್ರೆ ಕುಂದಗನ್ನಡದ ಮೇಲ್ಮೆ ಅಂತದ್ದು, ನಮ್ಮ ಕುಂದಾಪುರದವರ ಮೇಲ್ಮೆ ಅಂತದ್ದು ನೀವು ಆಲೋಚನೆ ಮಾಡುತ್ತೆ. ಇಡೀ ಜಗತ್ತಿನಲ್ಲೇ ಇದು ದಾಖಲೆ. ಒಬ್ಬ ನಿರಕ್ಷರ ಕುಕ್ಷಿ ಕುಂದಗನ್ನಡದ ಕವಯಿತ್ರಿಯನ್ನು ವಿಧವೆಯನ್ನು ಕೆಂಪು ಸೀರೆಯ ಜನವನ್ನು ಸಮ್ಮೇಳನಾಧ್ಯಕ್ಷತೆ ಕರ್ಕೊಂಬಂದ್ರೆ ಭಾಷಣ ಮಾಡಿ ಅಂದರೆ ಅವ್ಳು ಭಾಷಣ ಮಾಡಲ್ಲ. ನಂಗೇಡಿಯ ಕಡೆಗೆ ಅಂತ ಮಾಡೋದು. ನಾನಾಗ ಪತ್ರಿಕಾ ಪ್ರತಿನಿಧಿ ಉದಯವಾಣಿ ಇತ್ತು. ನಾನು ಅವಳ ಹತ್ರ ಕೂತ್ಕೊಂಡು ಅವಳೊಂದು ಇಂಟರ್ವ್ಯೂ ಮಾಡಿದಂಗೆ ಮಾಡಿ ಎಲ್ಲ ತರಿಸಿದ್ದು. ಕಡೆಗೆ ಪೇಪರಿಗೆ ಅವಳದ್ದು ಭಾಷಣ ಬಂತು. ಅವಳು ಎಂತ ಹೇಳಿ ಗೊತ್ತಿತ್ತು ನಾನು ಕೇಳ್ಕೊಳ್ಳೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕೇಳಕ್ಕೆ, 4 ಮಂದಿ ನೆರದಲ್ಲಿ ನೀಕಿ ಕಂಡವಳಲ್ಲ. ನೀಕಿ ಕಂಬುದಂದ್ರೆ ಗೊತ್ತಿಟ್ಟ ಇಣಕಿ ನೋಡು. 4 ಮಂದಿ ನೆರದಲ್ಲಿ ನೀಕಿ ಕಂಡವಳಲ್ಲ, ಯಾಕೆನ್ನ ಇಲ್ಲಿ ಕರೆಸೀರಿ, ಯಾಕೆನ್ನ ಇಲ್ಲಿ ಕರೆಸೀರಿ, ನಿಮ್ಮಂಥ ಶೋಕಿ ಜನರನ್ನ ಕಂಡು ಬೆರಗಾದೆ ಅಂತ ಹೇಳಿದಾಗ ಪ್ರಚಂಡ ಕರತಾಡನ ಹೆಂಗಸಿಗೆ. ಎಂಥ ಒಂದು ಆಶು ಕವಿತ್ರಿ ಅವಳು. ಹೀಗೆ ಒಂದು ಭಾಷೆಗೂ ಬದುಕಿಗೂ ಹಾಸು ಹೊಕ್ಕು. ಎಂಥ ನಮ್ಮ ಪ್ರತಿಯೊಂದು ತಿಂಡಿ ತೀರ್ಥ ಊಟ ಪ್ರತಿಯೊಂದರಿಗೂ ಈ ಕುಂದಗನ್ನಡದ ಒಂದು ಹೊಸ್ತು. ಕ್ವಾರ್ಕೆ ಬಿಸಿ ಅಂದರೆ ಗೊತ್ತಿತ್ತು ನಿಮಗೆ? ಅಡಿಗೆ ಗೊತ್ತಿತ್ತು? ಇಲ್ಲ. ಕ್ವಾರ್ಕೆ ಬಿಸಿ ಅಂತ ಹೇಳಿದರೆ ಅದು ಕ್ವಾರ್ಕೆ ಅಂದರೆ ಒಂದು ಪಾತ್ರೆ. ಅದ್ರಾಗೆ ಅನ್ನವನ್ನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮಾಡುತ್ತಲ್ಲ, ಮಧ್ಯಾಹ್ನದ ಅನ್ನವನ್ನು ರಾತ್ರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಘಮ 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 ಇರುತ್ತೆ, ಅದಕ್ಕೆ ಕ್ವಾರ್ಕೆ ಬಿಸಿ ಅಂತ. ಅದು ಕ್ವಾರ್ಕೆಯಲ್ಲಿ ಮಾಡ್ತಾ ಇದ್ದ ಕಾರಣ ಕ್ವಾರ್ಕೆ ಬಿಸಿ ಅಂತ. ಅದಕ್ಕೆ ಇಲ್ಲೆಲ್ಲ ಬೇರೆ ಬೇರೆ ಹೆಸರಿತ್ತು. ಆದರೆ ಕುಂದಾಪುರ ಸೈಡಾಗ ಕ್ವಾರ್ಕೆ ಬಿಸಿ ಅಂತ ಹೇಳ್ತಾರೆ. ಅದು ನಮ್ಮ ಬದುಕಿನ ಹತ್ತಿರದ ಒಂದು ಸಂಗತಿ. ಪತ್ರೊಡೆ ಎನ್ನುವಂಥದ್ದು ವಿವಿಧ ಸ್ವರೂಪ ನಮ್ಮ ಕುಂದಾಪುರ ಕನ್ನಡದಲ್ಲಿ. ಅದರಲ್ಲಿ ಪತ್ರೊಡೆ ಗಸಿ ಆತು, ದಾಸಿಕಲ್ ಪತ್ರೊಡೆ ಆತು. ದಾಸಿಕಲ್ ಪತ್ರೊಡೆ ತಿನ್ನೋದಂದ್ರೆ ಭಾರಿ ಖುಷಿ ಎಲ್ರಿಗೂ. ಇವತ್ತು ಮಾಡಿರು ಮರಗಿಸಿದ್ದು. ಆದರೆ ದಾಸಿಕಲ್ ಪತ್ರೊಡೆ ಇನ್ನೂ ಲೈಕ್ ಆತು. ಇನ್ನು ಕೆಸಿನ ಸೊಪ್ಪಿನ ಗೊಜ್ಜು ಹೀಗಿಂದೆಲ್ಲ. ನೀರಕ್ಕೆ ಅನ್ನ ಕುಂದಗನ್ನಡದ ಇನ್ನೊಂದು ಸ್ವರೂಪ, ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿರುವಂಥದ್ದು. ಸೆಕೆಗಾಲದಲ್ಲಿ ತುಂಬ ಸೆಕೆ ಸನೆಗೆ ಮಧ್ಯಾಹ್ನದ ಅನ್ನವನ್ನು ಅದಕ್ಕೆ ನೀರು ಹಾಕಿ ಇಟ್ಟು ರಾತ್ರಿ ಅದನ್ನು ತೆಂಗಿನೆಣ್ಣೆ ಹಾಕ್ಕೊಂಡು ಒಳ್ಳೆ ಗೊಲ್ಲೆ ನೀರುಳ್ಳಿ ಇದ್ದರೆ ಬಾಯಿಗೆ ನೀರು ಬತ್ತ ಗೊಲ್ಲೆ ನೀರುಳ್ಳಿ ಕಚ್ಕೊಂಡು ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ರಸ ಹಾಕಿ ಹೊಡೆದಾದ್ರೆ ಎಂಥ ಒಂದು ಸೆಕೆ ಹೋಯ್ ತಂಪತ್ತಂದ್ರೆ ನೀರಕ್ಕಿ ಅಂತ ಹೇಳಿ ಹೇಳ್ತಾರೆ. ಮತ್ತು ಕಡ್ಗಿ ತಾಳಲ್ಲಿ ಮತ್ತು ಅಪ್ಪಿಮಿಡಿ. ಈ ಅಪ್ಪಿಮಿಡಿ ಉಪ್ಪಿನಕಾಯಿ ನಮ್ಮ ಬದುಕೆ ಕುಂದಗನ್ನಡದ ಒಂದು ಭಾಷೆ ಅಥವಾ ಬೇರೆ ಕಡೆ ಇದ್ದರೂ ಕೂಡ ಅದು ನಮ್ಮ ಬದುಕಿನ ಒಂದು ಅಂಶ ಆಗಿರುತ್ತೆ. ಹಾಗೆ ಭಾಷೆಗೂ ಬದುಕಿಗೂ ಏನೂ ನಮಗೆ ವ್ಯತ್ಯಾಸ ಕಾಣ್ತಿಲ್ಲ. ನಮ್ಮ ಹಪ್ಪಳ ಸಂಡಿಗೆ ಮಾಡೋದು ನನಗೆ ನಮ್ಮ ನೆನಪಾಗುತ್ತೆ. ನಮ್ಮನೆಗೆ ಮಸ್ತು ಹಲಸಿ ಮರ ಇತ್ತು. ಒಂದು ಹಲಸಿಕಾಯಿ ಆದ್ಕೊಳ್ಳೆ ಅಮ್ಮ ಅದನ್ನು ಕಡಿಸೋದು, ಮಡ್ಲ ಮೇಲೆ ಹಾಕೋದು, ಒಂದು ಕೊಟ್ಟರೆ ತಗೊಂಡು ಬಡೋದು, ಮಕ್ಕಳೇ ಬನ್ನಿ ಸೋಳೆ ಆಯ್ನಿ ಅಂತ ಹೇಳೋದು, ಸೋಳೆ ಆಯೋದು, ಒಂದು ದೊಡ್ಡ ಕಡಿ ಕಲ್ಲಿಗೆ ಹಾಕಿ ಅರೋದು, ಹಿಟ್ಟು ಮಾಡೋದು, ಕಡೆ ಹಪ್ಪಳ ಹಾಕೋದು, ಕಾಗೆ ಕಾಯೋದು ಅಂದರೆ ಕಾಗೆ ಕಚ್ಕೊಂಡು ಹೋಗ್ದಂಗೆ. ಎಂಥ ಒಂದು ಜೀವನ. ಅದಕ್ಕೆಲ್ಲ ನೂಲು ಕಟ್ಟೋದು, ಗುಪ್ಪೆ ಮಾಡಿ ಕಾಗೆ ಬರೆದಂಗೆ. ಈಗ ಎಲ್ಲಿ ಕಂಡ್ರೆ ಹಪ್ಪಳ. ಮನೆಗೆ ಹಪ್ಪಳ ಮಾಡೋರೇ ಇಲ್ಲ. ಅಮ್ಮ ರುಗ್ಣ ಶೈಲಿ ಅಂದರೆ ಕೊನೆಗೆ ಲಾಸ್ಟಿಗೆ ಮಲ್ಕಂಡಿಪ್ಸನಿಗೆ ನಮ್ಮ ಅಣ್ಣ ಒಬ್ಬ ಕೇಳಿದ, ಅಲ್ಲಿ ಆಸ್ಪತ್ರೆಯ ಮಾಲೀಕ, ಚಿಕ್ಕಮ್ಮ ಹಪ್ಪಳ ಮಾಡೋಣ ಅಂತ ಕೇಂಡ. ಅಮ್ಮ ಮಲ್ಕೊಂಡಿರ್ಲಿ, ಅವಳು ಹಿಂಗೆ ಕಂಡ್ಲಿ, ಬಿಸಿಲು ಕಂಡ್ಲಿ. ಕಡೆಗೆ ಹಪ್ಪಳ ಯಾಕೆ ಮಾಡ್ತೀರಿ ಚಿಕ್ಕಮ್ಮ ಅಂತ ಕೇಂಡ ಅವ. ಹಾಗೆ ಅಮ್ಮ ಹೇಳ್ತಲು, ಬಿಸಿಲು ದಂಡ ಹತ್ತಲ್ಲ ಮಾರಾಯ, ಅದಕ್ಕೆ ಹಪ್ಪಳ ಮಾಡೋದು ಅಂತ ಹೇಳ್ತಾರೆ. ನೋಡಿ ಎಂಥ ಒಂದು ಫಿಲಾಸಫಿ ಗಣಿ. ನಾವು ಸೋಲಾರ್ ಎನರ್ಜಿ ಈಗ ಹೇಳುತ್ತೆ, ಈಗ ಸೋಲಾರ್ ಎನರ್ಜಿ. ಈ ಹಿಂದಿನವರು
ಕುಂದಾಪುರ ಕಡೆಯವರು ಹಾಗೆ, ಬೇರೆ ಕಡೆಯವರು ಹಾಗೆ. ಆಗಲೇ ಸೋಲಾರ್ ಎನರ್ಜಿಯನ್ನು ಬಿಸಿಲು ದಂಡ ಆತ್, ಇದು ಸೋಲಾರ್ ಎನರ್ಜಿಯ ಮೂಲ ಒಂದು ಮಂತ್ರ ಅಂತ ಹೇಳ್ತೇನೆ. ಆ ರೀತಿಯ ಒಂದು ಸಂಗತಿಗಳು ನಮ್ಮ ಊರಿನಲ್ಲಿ ನಡೀತಾ ಇತ್ತು ನಮ್ಮ ಬಿಸಿಲು ಬಗ್ಗೆ. ಇನ್ನು ಭಾಷೆಯ ಬಗ್ಗೆ ನಮ್ಮ ಅಡಿಗರು ಸುಮಾರು ಬೈದರು, ಎಲ್ಲ ಬೈಗಳೆಲ್ಲ ಹೇಳಿದ್ರು. ನಾನು ಬೈಕ್ ಹೊತ್ತಿಲ್ಲ, ಆದರೆ ಒಂದು ಹೇಳ್ತಾನೆ ಎಂತ ಅವನು ಉಂಟ, ಒಂದು ಕೊಟ್ಟರೆ ಅವ ಚೈಂಕ್ ಅಂತ, ಒಂದು ಕೊಟ್ಟರೆ ಅವ ಚೈಂಕ್ ಎಂಥದ್ದು. ಮತ್ತೊಂದು ಗೊತ್ತಿತ್ತು ನಿಮಗೆ ನಮ್ಮ ಕುಂದಾಪುರ ಕನ್ನಡದಾಗೆ, ಅವ ಉಂಡ ಅಂತ ಹೇಳು. ಯಾರಾದ್ರೊಬ್ಬ ಹಿಂಗೆ ಹೇಳಿದ್ನಲ್ಲ ಅಂತ ಹೇಳಿದ್ರೆ ಅವನಿಗೆ ವಾಪಸ್ ಕೊಡುವಂಥದ್ದು, ಅವ ಉಂಡ ಅಂತ. ಏನರ್ಥ ಅರ್ಥ ಇತ್ತಾ? ಆದರೆ ಎಲ್ರಿಗೂ ಗೊತ್ತಾಗ್ತಿತ್ತು ನಮ್ಮ ಕುಂದಾಪುರದಿಗೆ, ಅವ ಉಂಡ ಅಂತ ಹೇಳಿದ್ರೆ. ಅವ ದೊಡ್ಡ ಪುಳ್ಕ ಅಂತ ಹೇಳೋದು, ಅವ ಸ್ವಾಂಪರ ಅಂತ ಹೇಳುವಂಥದ್ದು. ಹೀಗೆ ಸಸಾರ ಆಗಿ ಹೇಳುವಂಥದ್ದಕ್ಕೆ ಸ್ವಾಂಪರ ಅಂತ. ಮತ್ತು ಈ ಶಬ್ದಗಳಿತ್ತಲ್ಲ ಅದಕ್ಕೊಂದು ಬೆಲೆ ಅಂತ ಹೇಳಿದ್ರೆ, ನಾನು ಅಮೇರಿಕದಲ್ಲಿ 3 ತಿಂಗಳಿದ್ದೆ. 3 ತಿಂಗಳಿದ್ದಾಗ ದೀಪಾವಳಿ ಬಂತು. ದೀಪಾವಳಿ ಬಂದಾಗ ನನ್ನ ಸೊಸೆ ಹೆಸರು ದೀಪ. ಅವಳ ಮಕ್ಕಳ ಕಲಿಯುವ ಶಾಲೆ ಇತ್ತು, ಅಮೇರಿಕನ್ಸೇ ಜಾಸ್ತಿ ಇಪ್ಪ ಶಾಲೆ. ಅಲ್ಲಿ ಪ್ರಿನ್ಸಿಪಾಲ್ ಹತ್ರ ಹೇಳೋದು, ನಮ್ಮ ಮಾವ ಬಂದಿರು, ಮಾವ ಭಾರಿ ಮಾತಾಡ್ತಾರೆ, ದೀಪಾವಳಿ ಬಗ್ಗೆ ನೀವು ಮಾತಾಡ್ತಾರೆ ಅಂತ. ಅವಳು ಬಂದು ಪ್ರಿನ್ಸಿಪಾಲ್ ಬಂದು, ನೀವು ನನಗೆ ನಮ್ಮ ಶಾಲೆಗೆ ಬಂದು ದೀಪಾವಳಿ ಬಗ್ಗೆ ಒಂದು ಭಾಷಣ ಮಾಡ್ಕೊಂತ ಹೇಳು. ನಂಗೆ ಒಂದು ಖುಷಿ ಆದಂದರೆ ಸ್ವಲ್ಪ ಅಲ್ಲ, ಯಾಕಂದ್ರೆ 3 ತಿಂಗಳ ಕಾಲ ಒಂದು ಭಾಷಣ ಮಾಡಿದ್ರೆ ನನ್ನ ಬಾಯೆಲ್ಲ ತೋರಿಸ್ತಾ ಕಾಣುತ್ತೆ. ಒಂದು ಸಲ ಒಂದು ಭಾಷಣ ಮಾಡ್ಕೊಂಡು ನಂಗೆ ಜೋರು ಮೆದೆಯಿತು, ಖಂಡಿತ ಬತ್ತೆ ಅಂತ ಹೇಳಿದೆ. ಹೋದೆ, ಅಲ್ಲಿ ಹೋಗಿ ಮಕ್ಕಳಿಗೆಲ್ಲ ಭಾಷಣ ಮಾಡೋಕ್ಕೋತಿಲ್ಲ, ಪ್ರಶ್ನೆ ಕೇಳೋದು ಉತ್ತರ ತಗೊಂಡು, ಹಾಗೆ ಅರ್ಧ ಚಂದ್ರಾಕಾರದಾಗ ಮಕ್ಕಳನ್ನ ಕೂಡಿಸ್ಕೊಂಡೆ, ಮಕ್ಕಳ ಹತ್ರ ಕೇಂಡೆ, ಚಿಲ್ಡ್ರನ್ ಡು ಯು ನೋ ದೀಪ ಅಂತ ಕೇಳಿದೆ. ದೀಪಾವಳಿಯಲ್ಲಿ ದೀಪ ಮುಖ್ಯ ಅಲ್ವಾ? ಎಸ್ ಸರ್ ಅಂತ ಕೈ ಎತ್ತಿದ್ರು. ಅಯ್ಯೋ ಎಂಥ ಖುಷಿ ಆಯ್ತು, ಅಮೇರಿಕದ ಮಕ್ಕಳು ಎಂಥ ಬುದ್ಧಿವಂತರಲ್ಲ ಅಂತೇಳಿ. ಕಮ ಟೆಲ್ ಮಿ ವಾಟ್ ಈಸ್ ದೀಪ ಅಂತ ಹೇಳಿದ್ರು. ದೀಪ ಈಸ್ ದಿಶಾಸ್ ಮಾಮ್ ಅಂತ ಹೇಳಿದ್ರು. ದಿಶಾ ನನ್ನ ಮೊಮ್ಮಗಳು, ಅದೇ ಶಾಲೆಯಲ್ಲಿ ಹೋಗ್ಬೋದು. ದಿಶಾನ ಅಮ್ಮ ದೀಪ ಅಂದ್ರೆ ಹೇಳಿದ್ರು. ನಾನು ಅವರಿಗೆ ನಿರುತ್ಸಾಹ ಮಾಡುವಾಗ, ಯು ಆರ್ 100% ಕರೆಕ್ಟ್, ಬಟ್ ಮೈ ಡಾಟರ್ ಇನ್ ಲಾ ದೀಪ ವಿಲ್ ಕಮ್ ಹಿಯರ್ ಆ್ಯಂಡ್ ವಿಲ್ ಶೋ ಯು ವಾಟ್ ಈಸ್ ರಿಯಲ್ ದೀಪ ಅಂತ ಹೇಳಿ ನಾನು 15 ಹಣತೆಗೆ ಬತ್ತಿ ಹಾಕೊಂಡು ಎಣ್ಣೆ ಹಾಕೊಂಡು ತಗೊಂಡೋಗಿ ಇಟ್ಕೊಂಡಿದ್ದೆ. ಅವಳು ಬಂದು ದೀಪ ಹಚ್ಚಿದ್ದು ಮಕ್ಕಳೆಲ್ಲ ಒಂದು ಥ್ರಿಲ್ ಆಗಿ ರೋಮಾಂಚನ ಆಗಿ ಚಪ್ಪಾಳಿ ತಟ್ಟಬೇಡಿ. ನಮ್ಮ ಸಂಸ್ಕೃತಿಗೆ ಎಂಥ ಒಂದು ಬೆಲೆ ಒಂದು ಬೇರೆ ದೇಶ ಅಂತ ನೀವು ಚಪ್ಪಾಳಿ ತಟ್ಟಬೇಕು, ಏನು ತೊಂದರೆ ಇಲ್ಲ. ಕಡಿಕೆ ಇದು ದೀಪಾವಳಿ ಕಥೆ ಹೇಳುವ ಮಾಡಿದೆ. ನರಕಾಸುರ ಕಥೆ. ನರಕಾಸುರ ವಾಸ್ ಎ ವಿಕೆಡ್ ಕಿಂಗ್. He had imprisoned 16,000 princesses and Krishna went there and defeated Narakasura and he was about to kill Narakasura and he sent his chakra ಅಂತ ಹೇಳಿ, ಆ್ಯಂಡ್ ಚಕ್ರ ವಾಸ್ ಕಮಿಂಗ್ ಅಂತ ಹೇಳೋ ಸೊನೆಗೆ ನನಗೆ ಇಂಗ್ಲೀಷಿಗೆ ಹೇಳೋಕೆ ಇಲ್ಲ. ಚಕ್ರ ಹ್ಯಾಂಗೆ ಹೊತ್ತಂದು ಹ್ಯಾಂಗೆ ಹೇಳೋದು? ನಾನು ಬಿಡಲಿಲ್ಲ, ನಾನು ಕೂಡಲೇ ಹಾರಿಸ್ಬಿಟ್ಟೆ. ದಿ ಚಕ್ರ ವಾಸ್ ಕಮಿಂಗ್ ರೊಯ್ 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 ಅಂತ ಹೇಳಿಬಿಟ್ಟೆ. ಮಕ್ಕಳಿಗೆ ಒಂದು ಖುಷಿ ಅಂದರೆ ಅಷ್ಟು ಖುಷಿ. ಒಬ್ಬ ಅಮೆರಿಕ ಹುಡುಗ ಇನ್ನೊಬ್ಬರ ಹತ್ರ ಕೇಳ್ಬೋದು, ಹೌದು ದಿ ಚಕ್ರ ವಾಸ್ ಕಮಿಂಗ್ ಅಂತ. ಅವ ಹೇಳೋದು ದಿ ಚಕ್ರ ವಾಸ್ ಕಮಿಂಗ್ ರಾಯ್ 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 ರಾಯ್. ಒಂದು ನಮ್ಮ ರಾಯಿಂಗೆ ಎಂಥ ಒಂದು ಬೆಲೆ ಬಂತು ನೋಡಿದ್ರೆ, ಆ ಒಂದು ಕ್ಷಣದಾಗ ಮಕ್ಕಳು ಕನ್ನಡ ಕಲ್ತುಬಿಟ್ಟು ಅಲ್ಲಿ ಅಮೇರಿಕದಲ್ಲಿ. ಇದು ನಮ್ಮ ಕನ್ನಡ. ನಮ್ಮ ಕನ್ನಡ ಬಗ್ಗೆ ಹೇಳ್ತಾರಲ್ಲ, ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಂತ. ಆ ರೀತಿಯ ಸುಲಭವಾದಂಥ ಕನ್ನಡ ನಮ್ಮದು. ಕುಂದಾಪುರ ಕನ್ನಡ ಏನು ಕಷ್ಟ ಅಲ್ಲ, ಅಷ್ಟು ಸುಲಭವಾಗಿರುವಂಥದ್ದು. ಆ ರೀತಿಯಲ್ಲಿ ಇಡೀ ಪ್ರಪಂಚಾದ್ಯಂತ ಇಂಥದ್ದೆಲ್ಲ ಇದ್ದರೆ ನನಗೆ ಖುಷಿ ಇರ್ತದೆ ನಿಜವಾಗಿ. ಅಮೇರಿಕದ ಮಕ್ಕಳಿಗೆ ಕುಂದು ಕನ್ನಡ ಖುಷಿ ಆಯ್ತಲ್ಲ ಅಂತೇಳಿ ಖುಷಿ. ಮತ್ತು ಅದರಲ್ಲಿ ಇರ್ತಕ್ಕಂಥ ಕೆಲವು ಪದಪ್ರಯೋಗಗಳು, ಈಗ ಹುಳಿ, ಅತಿ ಹುಳಿಗೆ ಅಂತ ಹೇಳ್ತೀರಿ ನೀವು. ಬೇರೆ ಎಲ್ಲ ಶಬ್ದ ನಮ್ಮ ಕುಂದಾಪುರಕ್ಕೆ ಎಲ್ಲ ಇತ್ತು, ಎಲ್ಲದಕ್ಕೂ ಇತ್ತು. ಹುಳಿ ಪಿಂಡ, ಹುಳಿ ಪಿಂಡ, ಹುಳಿ ಹಂಡು, ಕೈ ಕಿಶನ್ಕಾಯಿ, ಸಿಹಿ ಹಪ್ಪಟೆ ಎಲ್ಲಿ ಇಲ್ಲ, ನಮ್ಮ ಹತ್ರ ಇರ್ತದೆ. ಖಾರ ಕಿಚ್ಚೆ ಅಲ್ಲ, ಖಾರ ಕಟ್ಟಿಗೆ, ಆಮೇಲೆ ಉಪ್ಪಿನ ಕಟ್ಟು, ಯಾವುದೊಂದು ಉಪ್ಪು ಜಾಸ್ತಿ ಆದರೆ ಉಪ್ಪಿನ ಕಟ್ಟು ಅಂತ ಹೇಳುವಂಥದ್ದು ಎಲ್ಲ ಕುಂದಗಳದ ಒಂದು ಜೋರಿನ ಶಬ್ದಗಳಿಲ್ಲ. ಇವತ್ತು ಕಾಣಿ ಮೋಡ ಕೌಂಚಿಕೊಂಡಿತ್ತು ಅಂತೇಳಿ, ಅಂದರೆ ಹೌದು ಕೌಚಿ ಬಿದ್ಕೊಂಡಿತ್ತು ಅಂತೇಳಿ. ಆಮೇಲೆ ಚುರಿ ಬಿಸಿಲು, ಕಡೆಗೆ ಮಳೆ ನಿಂತುಕೊಳ್ಳೆ ಸ್ವಲ್ಪ ಹೊಳ ಆಯ್ತು ಮಾರ್ರೆ, ಹೊಳ ಆಯ್ತಲ್ಲ, ಎಂಥ ಒಂದು ಭಾಷೆ ಕಣಿ. ಆಮೇಲೆ ಹಾಗೆ ಕಣಿ ವಸ್ತ್ರ ತಗೊಂಡು ನ್ಯಾಲಿ
ನ್ಯಾಲಿ ಅಂದರೆ ಎಂಥದ್ದು? ಹಗ್ಗ. ನ್ಯಾಲಿ ಮೇಲೆ ಹಾಕಿ ಅಂತ ಹೇಳುವಂಥದ್ದಾಗಲಿ, ಆಮೇಲೆ ಚುರು ಚುರು ಬಿಸಿಲು ಅಂತ ಹೇಳುವಂಥದ್ದಾಗಲಿ, ಹೀಗೆ ಮಸ್ತಿತ್ತು. ಆಮೇಲೆ ನಮ್ಮ ಕುಂದಾಪುರಕ್ಕೆ, ಗಂಗೊಳ್ಳಿಗೆ, ಮರವಂತಿಗೆ ಎಲ್ಲ ಒಂದೊಂದು ಕೆಲವು ಅಡ್ಡ ಹತ್ರ ಅಡ್ಡ ಇತ್ತು ಕಾಣ್ತು. ಕುಲಗೆಟ್ಟ ಕುಂದಾಪುರ, ಗತಿಗೆಟ್ಟು ಗಂಗೊಳ್ಳಿ, ಮತಿಗೆಟ್ಟು ಮರವಂತೆ, ಹೀಗಿಂದೆಲ್ಲ ಎಲ್ಲವರೂ ಇತ್ತು. ಚಿತ್ರಪಾಡಿಗೆ, ಸಾಲಿಗ್ರಾಮಕ್ಕೆ, ಐರೋಡಿ ಸಮೇತ ಇತ್ತು ಹಿಂಗಿಂದ ಅಲ್ಲಿ ಅಡ್ಡ ಹೆಸರು. ಆಯ್ಕಟ್ಟಿ ಪಾರಂಪಳ್ಳಿ ಎಲ್ಲ ಇವರು ಬರಿತಾ ಇಕೊಂಡಿರೋ ಒಂದು ಪುಸ್ತಕ ನಮ್ಮ ಇದ್ರ ಬಗ್ಗೆ. ಮತ್ತಿನ್ನು ನಾನೊಂದು ಸಲ ನಮ್ಮ ಶೆಟ್ರ್ ಬೇಜಾರು ಮಾಡೋಕ್ಕಿಲ್ಲ, ಬಳಿ ಸಂತಾನದವರು ನಮ್ಮ ಕಕ್ಷಿಗಾರ ಹತ್ರ ಕೇಂಡೆ. ಒಬ್ಬ ಕಕ್ಷಿಗಾರ ಬಂದಿದ್ದ. ಅಲ್ಲ ಮಾರ, ನೀನು ಆ ಮನೆಗೆ ಎಂತ ಆಯ್ಕಾ? ಅದು ನಿನ್ನ ಸಂಬಂಧ ಅಂತ ಕೇಳಿ, ನೀ ಮನೆಗೆ ಎಂತ ಆಯ್ಕೆ ಹಾಕೊಂಡೆ? ನಾನು ಆ ಮನೆ ಹೆಣ್ಣಿನ ಗಂಡನೇ ಅಂತ ನಿರ್ಭಿಡೆಯಿಂದ ಹೇಳ್ತಾ, ನಾನು ಆ ಮನೆ ಹೆಣ್ಣಿನ ಗಂಡನೇ ಅಂತ. ಇದು ನಮ್ಮೂರಿನ ಭಾಷೆ. ಅದನ್ನು ಅವರ ಅವ್ರಿಗೆ ಒಂದು ಚೂರು ನಾಚಿಕೆ ಎಂದ, ಒಂದು ಸಿಟ್ಟು, ಬೇಜಾರ, ಏನು ಸುಬ್ರಹ್ಮಣ್ಯ ಶೆಟ್ರ? ಸರಿಯಾ ನಾ ಹೇಳಿದ್ದ? ಅವ್ರಿಗೆ ಗೊತ್ತಿತ್ತು ನೀವು ಹಣ್ಣಿನ ಗಂಡದ ಇಲ್ಲಲ್ಲ. ಹೀಗೆ ಮತ್ತೆ ಈ ಪತ್ರೊಡೆ ಬಗ್ಗೆ ಬಂತಲ್ಲ, ಪತ್ರೊಡೆ, ಇಡೀ ಪತ್ರೊಡೆ ಇಪ್ಪತ್ತಕ್ಕೆ ಅಂತ ನಿಮ್ಮಲ್ಲಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಪತ್ರೊಡೆ ಕೋಲ್ ಅಂತ, ಕೋಲು. ಆ ಕೋಲಿನ ಬಗ್ಗೆ ಗಮ್ಮತ್ತಿತ್ತು. ಪತ್ರೊಡೆ ಮಾಡೋದು ಯಾವುದ್ರಾಗೆ? ಅಟ್ಟದಾಗಿ ಮಾಡೋದು. ಈ ಅಟ್ಟ ಅಂದರೆ ಎರಡು ಅರ್ಥ ಇತ್ತು. ಅಟ್ಟ ಅಂದರೆ ಮೇಲ್ಗಡೆ ಹೊಗೆ ಹಲಿಗೆ ಅಟ್ಟ ಹಿಂಗೆಲ್ಲ ಇರುತ್ತಲ್ಲ, ಕುತ್ತೆಟ್ಟ ಅಂತ ಹೇಳ್ತಾರೆ ನೀವಲ್ಲಿ, ನಾವು ಅಟ್ಟ ಅಂತ ಹೇಳ್ತೀವಿ. ಈ ಬೆಂಕಿ ಮೇಲೆ ಇರುವಂಥ ಪತ್ರೊಡೆ ಸುಡೋದಕ್ಕೂ ಅಟ್ಟ ಅಂತ ಹೇಳ್ತಾರೆ. ಒಂದ್ಸಲ ಏನಾಯ್ತು, ನಮ್ಮ ಅಮ್ಮ, ಅವಳು ತೆಂಕ್ಲೈನವಳು, ಅವಳ ತಮ್ಮ ಬಂದಿದ್ವಿ, ಶಿವಮಯ್ಯ ಅಂತೇಳಿ, ಅವ್ರು ಬಂದಿದ್ರು ಅಪರೂಪಕ್ಕೆ. ಅಮ್ಮ ಭಯಂಕರ ಹುಷಾರು. ಅಮ್ಮ ಕುಂದಕನ್ನಡ ಎಲ್ಲ ನೀರು ಮಾಡಿ ಕುಡ್ಕೊಂಡು ಬಿಟ್ಟಿಲ್ಲ. ಪತ್ರೊಡೆ ಮಾಡಿತ್ತು. ಪತ್ರೊಡೆ ಮಾಡಿ ಅವಂತರ ಕೇಳಿದ್ರು, ಶಿವ ಅಟ್ಟೆಯಿಂದ ಕೋಲ್ ತರೋದ ನಿಂಗೆ ಅಂತ. ಅಟ್ಟೆಯಿಂದ ಕೋಲ್ ತರೋದ ನಿಂಗೆ ಅಂತ. ಅವ್ರಿಗೆ ಹೆದರಿಕೆಯಾಗಿ ಅಟ್ಟಕ್ಕಂತಾರೆ, ಅಟ್ಟೆಯಿಂದ ಕೋಲ್ ತರೋದು ಹೊಡಿಕ ಕಾಣ್ತದ ಹೇಳಿ. ಅವಳೇ, ಅಲ್ಲ ಮಾರಾಯ, ಇಲ್ಲಿ ಪತ್ರೊಡೆ ಕೋಲ್ ಅಂತ ಹೇಳುದಾ, ಅಟ್ಟದಾಗಿ ಬೇಸುದಾ, ಹಾಗೆ ನಿಂಗೆ ಅಟ್ಟೆಯಿಂದ ಕೋಲ್ ತರೋದು ಅಂದರೆ ನಿಂಗೆ ಕೋಲಕ್ಕ ಪತ್ರೊಡೆ ತಿಮ್ಮಕ್ಕೆ ಅಂತ ಕೇಳದ್ದು ಅಂತ ಹೇಳ್ತಾಳೆ ಅಂತ ಹೇಳಿದರೆ ಎಂಥ ಒಂದು ಭಾಷೆ ಕಣಿ ನಾವು ಇದ್ರದ್ದು. ಆಮೇಲೆ ನಾನು ಆಗಲೇ ಹೇಳಿದೆ ನಿಮಗೆ, ಅಟ್ಟೆ 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 ಹಪ್ಪಳ, ಅಟ್ಟೆ ಅಟ್ಟೆ ನೋಟ್, ಈಗೆಲ್ಲ ಕಡೆ ಜಜ್ಜರ ಮನೆಯಲ್ಲಿ ಸಿಕ್ಕತ್ತಲ್ಲ. ಅಂದರೆ ಅಚ್ಚ ಕನ್ನಡದಲ್ಲಿ ಅರಿ ಅಂತ ಹೇಳ್ತಾರೆ, ನೋಟಿನ ಅರಿ, ಹಪ್ಪಳದ ಅರಿ ಅಂತ. ನಾವು ಹಪ್ಪಳದ ಅಟ್ಟೆ ಅಂತ ಹೇಳುತ್ತೆ. ಆಮೇಲೆ ಸೈನ್ಸಾಲ್ ಮಾಡೋದು, ಸೈನ್ಸಾಲ್ ಗೊತ್ತಿತ್ತಾ? ಚರ್ಚೆ ಮಾಡೋದು, ಮನೆಯಲ್ಲಿ ಜಗಳ ಆಗೋದು, ಒಂದಕ್ಕೊಂದು ಅತ್ತೆ ಸೊಸೆ ಸೈನ್ಸಾಲು, ಅಣ್ಣ ತಮ್ಮ ಸೈನ್ಸಾಲು, ಅಕ್ಕ ತಂಗಿ ಸೈನ್ಸಾಲ್ ಎಂಬ ಶಬ್ದ ಭಾಳ ಅಪರೂಪದ್ದು, ಭಾಳ ಚಂದ ಶಬ್ದ ಅದು. ಸೈನ್ಸಾಲ್ ಆಗುತ್ತೆ. ಕೆಲವು ಮನೆಗೆ ಬಂದರೆ ಇಡೀ ದಿವಸ ಸೈನ್ಸಾಲ ಮನೆಗೆ, ಹಾಗಿಂದೆಲ್ಲ ಆಗುತ್ತೆ. ಆಮೇಲೆ ಪಡ್ಚ ಅಂತ ಹೇಳೋದು. ಪಡ್ಚ ಆಯ್ತಾ, ಜಪಾನಿ ಬೆಂಕಿ ಬೆಟ್ಟಿಗೆ ಮಾಡ್ಬೋದು ಅಂತ ಹೇಳೋದು. ಎಲ್ಲ ಹಳೆ ಶಬ್ದಗಳಿವಲ್ಲ. ಆಮೇಲೆ ಮಾರಾಯ, ನನ್ನನ್ನು ಕಂಡದ್ದು ಕುಟ್ಟಿ ಕೀಸ್ ಅಂತ ಇತ್ತಲ್ಲ. ಕುಟ್ಟಿ ಕೀಸ್ ಎಲ್ಲ ಕಡೆ ಇತ್ತ ಇಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಕುಂದಾಪುರದ ಭಯಂಕರ ಇತ್ತು ಕುಟ್ಟಿ ಕೀಸ್ ಅಂತ ಹೇಳೋದು. ಆಮೇಲೆ ಕಾರಂತರ ಬರೀದ್ರು, ನಮ್ಮ ಯಾವ್ಯಾವ ಆಥರ್ಸ್ ಬರೀದ್ರು. ಕಾರಂತರ ಹೆಚ್ಚು ಬರ್ತಿಲ್ಲ. ಅವ್ರು ಹೇಳಿದ್ರು, ಕುಂದಕನ್ನಡದಲ್ಲಿ ಬರೆದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ ಹೊರಗಿನವರಿಗೆ, ಹಾಗೆ ನಾ ಬರೀಕೋತೀವಿ. ಆದರೆ ಬರೀತಾರೆ, ಅಲ್ಲಲ್ಲಿ ಬರೀತಾರೆ. ಅವರು ಮರಳಿ ಮಣ್ಣಿಗೆ ಬತ್ತು, ಆ ಪಿಣಿಕುಟ್ಟಿ ಹುಡುಗಿಗೂ ಮದಿಯಾ ಅಂತ. ಆ ಪಿಣಿಕುಟ್ಟಿ ಹುಡುಗಿಗೂ ಮದಿಯಾ ಅಂತ ಬರುತ್ತದೆ. ಅಡಿಗರು ಬರೀತು, ತಕಣಿ ಪಾವಿಗೊಂದೇ ಆಣಿ ಕಡಲೆ ನೆಲಗಡಲೆ, ತಕಣಿ ಪಾವಿಗೊಂದೇ ಆಣಿ ಅಂತ ಅವರ ಕವನದಲ್ಲಿ ಬರ್ತದೆ. ಅಕ್ಕಕ್ಕು ಬಚ್ಚಲದಕಂ ತಿಳಿದೋಡ ಆರ ಮೀಹಕ್ಕಿ ಯೋಗ್ಯಂ ಅಂತೇಳಿ ಹರಿಶ್ಚಂದ್ರ ಕಾವ್ಯದಲ್ಲಿ ಅಲ್ಲ, ಪ್ರಭಾಕರ್ ಶೆಟ್ರೆ ಅದರಲ್ಲಿ ಬರ್ತದೆ. ಹೀಗೆ ಕುಂದಕನ್ನಡದ ವ್ಯಾಪ್ತಿ ಅನ್ನುವಂಥದ್ದು ಅಷ್ಟು ಮಟ್ಟಿಗೆ ಜಾಸ್ತಿ ಇತ್ತು, ಎಲ್ಲ ಕಡೆಯಲ್ಲಿ ವ್ಯಾಪಿಸಿತ್ತು. ನಾನು ಹೆಚ್ಚು ಮಾತಾಡೋಕೆ ಗೊತ್ತಿಲ್ಲ ಇನ್ನೂ ಕೂಡ, ಯಾಕಂದರೆ ಕಾರಂತರು ನಮ್ಮ ಕನ್ನಡ ಉಳಿಸೋಕ್ಕೆ ಬೆಳೆಸೋಕ್ಕೆ ಮತ್ತು ಬರೀ ಎಲ್ಲರೂ ಇಂಗ್ಲೀಷನ್ನೇ ಮಾತಾಡಬೇಕು ಎಂಬಂಥ ಒಂದು ನ್ಯಾಯಕ್ಕೆ ವಿರೋಧ ಮಾಡಿದಂಥವರಿದ್ದರೆ ಶ್ರೀರಾಮ್ ಕಾರಂತರು. ಅವರು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕುಂದಾಪುರ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟ್ರು ಯಾರೂ ಕೂಡ ಇಂಗ್ಲೀಷಲ್ಲದೆ ಬೇರೆ ಕನ್ನಡ ಮಾತಾಡೋಕ್ಕಿಲ್ಲೇ ಅಂತ ತಾಕೀತು ಮಾಡಿದರು. ಅವ್ರಿಗೆ ಬುದ್ಧಿ ಕಲಿಸ್ಕೊಂಡು ಹೇಳಿ ಕಾರಂತರು ಎಂತ ಮಾಡಬೇಕು, ಹೆಡ್ ಮಾಸ್ಟರ್ ಕೋಣೆ ಹತ್ರ ಹೋಗಿ ಅದರ ಪಕ್ಕದ ಕೋಣೆಗೆ ನಿಂತ್ಕೊಂಡು ಒಬ್ಬ ಹುಡುಗನ ಗಟ್ಟಿ ನೆಗಾಡಿಗೆ ಹೇಳಿದ್ರು. ಅವ ಗಟ್ಟಿ ನೆಗಾಡಿಯ. ಕಾರಂತರು ಬೈದರು, ಯು ಇಡಿಯಟ್, ವೈ ಆರ್ ಯು ಲಾಫಿಂಗ್ ಇನ್ ಕನ್ನಡ, ಲಾಫ್ ಇನ್ ಇಂಗ್ಲೀಷ್ ಅಂತ ಹೇಳಿಬಿಟ್ಟು. ಅದು ಹೆಡ್ ಮಾಸ್ಟ್ರಿಗೆ ಅಂತ, ಅದು ಹೆಟ್ರಿಗೆ ಕೆಂಡದ್ದೇ ನಾಳೆಯಿಂದ
ಆಲೂರ್ ಮಾಯ. ಅಂಥ ಕನ್ನಡವನ್ನು ಉಳಿಸಿ ಬೆಳೆಸಿದಂಥವ್ರು ನಾವು ನೆನಪಿಟ್ಕೊಳ್ಬೇಕು. ಅವರ ಆಡಂಬಲ ಅಂದರೆ ಕುಂದಾಪುರ. ಅವ್ರ ಹೆಚ್ಚಿನ ಚಟುವಟಿಕೆ, ಅವ್ರ ಪತ್ರಿಕೆ ಮಾಡಿದ್ದು ಎಲ್ಲ ಕುಂದಾಪುರ. ಅದನ್ನೆಲ್ಲ ನಾವು ನೆನಪಿಟ್ಕೊಂಡು ಆಮೇಲೆ ಭಾಷೆಯನ್ನು, ನಮ್ಮ ಕುಂದಾಪುರ ಕನ್ನಡದ ಭಾಷೆಯನ್ನು ಹಾಳು ಮಾಡ್ತಕ್ಕಂಥದ್ದು ಅಂದರೆ ಕೆಡಿಸ್ತಕ್ಕಂಥ, ಉದ್ದೇಶಪೂರ್ವಕ ಎಲ್ಲ ವಿಜೃಂಭಿಸ್ಲಿಕ್ಕೋಸ್ಕರವಾಗಿ ಕೆಡಿಸ್ತಕ್ಕಂಥ ಪ್ರಯತ್ನ ಅದನ್ನು ಭಾಳ ಬೇಜಾರಾಗತ್ತೆ ನನಗೆ. ಈಗ ಕೋಲ ಸಾಕು, ನಮಗೆ ಚಂದ ಶಬ್ದ ಕೋಲ ಅಂದರೆ, ಅದನ್ನು ಸಂಸ್ಕೃತದೊಟ್ಟಿಗೆ ಸೇರಿಸಿ ಕೋಲೋತ್ಸವ ಯಾಕೆ ಅದು ವಿಕೃತಿ. ಅದನ್ನು ಒಂದು ಪದವನ್ನು ವಿರೂಪಗೊಳಿಸುವಂಥದ್ದು, ಅದನ್ನು ನಿಲ್ಲಿಸ್ಬೇಕು ನಾವು, ವಿಕೃತಿ ಮಾಡ್ತಕ್ಕಂಥದ್ದು. ಇನ್ನು ಕಂಬಳೋತ್ಸವ ಇತ್ತೀಚೆಗೆ ಶುರುವಾದ ಬರ್ರೆ, ಮುಂಚೆ ಇರಲೇ ಇಲ್ಲ. ಕಂಬಳಕ್ಕೆ ಕಂಬಳೋತ್ಸವ ಯಾಕೆ ಮಾಡಬೇಕು? ಉತ್ಸವ ಅಂದರೆ ಸಂಸ್ಕೃತ, ಅದನ್ನು ಸೇರಿಸುವ ಅಗತ್ಯವೇ ಇಲ್ಲ ಅಲ್ಲಿ. ಕಂಬಳ ಅಂದರೆ ಕಂಬಳವೇ ಚಂದ. ಜಾತ್ರೋತ್ಸವ, ತೇರೋತ್ಸವ, ಗೆಂಡೋತ್ಸವ, ಗೆಂಡಕ್ಕೊಂದು ಉತ್ಸವ ಸೇರಿಸಿ ಬಿಟ್ರಪ್ಲೆ. ಎಂತ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಹೀಗೆ ನಮ್ಮ ಇದನ್ನು ಹಾಳು ಮಾಡೋಕ್ಕೆ ಭಾಳ ಕಷ್ಟ ಆಗತ್ತೆ. ನಾನು ನಮ್ಮ ಹುಡುಗರು ಇದ್ದರೆ ಭಾಳ ಖುಷಿ ಆಗ್ತಿತ್ತು ನಮಗೆ, ಕುಂದ ಕನ್ನಡ ಅವರು ಮಾತಾಡೋಕ್ಕೆ ಮನೆಗೆ. ಯಾಕಂದರೆ ಮನೆಗೆ ಮಾತಾಡದಿದ್ರೆ ಮತ್ತೆ ಹೊರಗೆ ಮಾತಾಡೋಕೆ ಆಗ್ತಿಲ್ಲ. ಮನೆಗೆ ಮಾತಾಡ್ಕಾರೆ ಅಪ್ಪ ಅಮ್ಮನೇ ಹೇಳಿಕೊಡ್ಕು, ಮನೆಗೆ ಇಂಗ್ಲೀಷ್ ಮಾತಾಡಬೇಡಿ, ಮನೆಗೆ ಕನ್ನಡ ಮಾತಾಡಿ. ನಾನು ಅಮೇರಿಕಕ್ಕೆ ಹೋದಾಗ ನನ್ನ ಒಬ್ಬನ ಅಳಿಯನ ಮನೆ ಚಿಕಾಗೋದಲ್ಲಿ, ಅವನ ಮನೆ ಹೋದಾಗ ಆ ಮಕ್ಕಳ ಹತ್ರ ಹಾಯ್ ಮಕ್ಕಳೇ ಹೆಂಗಿದ್ರಿ ಅಂತ ಕೇಳಿದ್ರೆ ನಮ್ಮ ಅಳಿಯ ಹೇಳ್ತಾ, ಮಾವಯ್ಯ ನೀವು ನಮ್ಮ ಮಕ್ಕಳ ಹತ್ರ ಕನ್ನಡದಲ್ಲಿ ಮಾತಾಡಬೇಡಿ, ಇಂಗ್ಲೀಷ್ ಕೇಳಿ, ಹಾಯ್ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಡ್ತಾರೆ. ನೀವು ಹಾಯ್ ಅಂತ ಹೇಳಿದ್ರೆ ಉತ್ತರ ಕೊಡ್ತಿಡಿದ್ರು ಅಂತ ಹೇಳ್ತಾರೆ. ನಂಗೆ ಭಾರಿ ಬೇಜಾರಾಯ್ತು. ಕಡೆಗೆ ಇನ್ನೊಂದು ಅಳಿಯನ ಮನೆ ಇತ್ತು ಬಾಸ್ಟನ್ಗೆ. ಅವನ ಮನೆಗೆ ಹೋಗಿ ಅಲ್ಲಿ ಅವನ ಮಕ್ಕಳ ಹತ್ರ ಹಲೋ ಹೌ ಆರ್ ಯು, ಹೇಗಿದೆ ಅಂತ ಎಲ್ಲ ಇಂಗ್ಲೀಷೇ ಮಾತಾಡಿದೆ. ಆಗ ಅವರು ಮಕ್ಕಳು ಹೇಳಿದ್ರು ನಂಗೆ, ಅವರು ಸಹ ಮಾವಯ್ಯ ಅಂತ ಹೇಳಿದ್ರು, ಮಾವಯ್ಯ ನೀವು ನಮ್ಮ ಹತ್ರ ಇಂಗ್ಲೀಷ್ ಮಾತಾಡೋದು ಬೇಡ, ನಮಗೆ ಕನ್ನಡ ಬತ್ತು. ಅಮೇರಿಕದ ಮಕ್ಕಳು ಹ್ಯಾಂಗ್ ಬತ್ತು ಅಂತ. ನಮ್ಮ ಅಪ್ಪಯ್ಯ ಅಮ್ಮ ನಮಗೆ ಬಿಡೋದೇ ಇಲ್ಲ, ಮನೆಗೆ ಕನ್ನಡವೇ ಕುಂದಾಪುರ ಕನ್ನಡವೇ ಕಲಿಸ್ತಾ ಕಂಡಿರಿ, ಹಾಗೆ ನಾವು ಕನ್ನಡ ಬತ್ತು ಅಂತೇಳಿ. ಇಂಥ ಒಂದು ಸಂಗತಿ ನೋಡಿ. ತಂದೆ ತಾಯಿಗಳು ಅವನ ಹತ್ರ ಕೇಳಿದ ನಾನು ಚಿಕ್ಕವನು, ನೀ ಯಾಕೆ ಮಕ್ಕಳು ಕನ್ನಡ ಮಾತಾಡೋ ಬಿಡಲಿಲ್ಲ ಯಾಕೆಂಡೆ? ಹೇಳ್ತಾನೆ, ಇಲ್ಲಿ ಔಟ್ಸೈಡ್ ದಿ ಟೌನು ಮತ್ತು ಔಟ್ಸೈಡ್ ದಿ ಸ್ಕೂಲ್ ಆಲ್ ಆರ್ ಸ್ಪೀಕಿಂಗ್ ಇಂಗ್ಲೀಷ್, ಸೊ ದ್ಯಾಟ್ ಟು ಲರ್ನ್ ದಿ ಕನ್ನಡ ಫಾರ್ ದೆಮ್ ಇಟ್ ಈಸ್ ಎ ಬರ್ಡನ್ ಅಂತ ಹೇಳಿದ. ಇದೊಂದು ಕುಂದಾಪುರ ಕನ್ನಡ, ನಮ್ಮ ಮಾತೃಭಾಷೆ, ನಮ್ಮ ಅಮ್ಮನ ಭಾಷೆ, ಅಪ್ಪಿ ಭಾಷೆ ಒಂದು ಬರ್ಡನ್ ಆಗೋದಾದರೆ, ಒಬ್ಬ ಮನುಷ್ಯನಿಗೆ ಅವನು ಹುಟ್ಟಿದ ಒಂದು ಮಕ್ಕಳಿಗೆ ಒಂದು ಬರ್ಡನ್ ಆಗೋದಾದರೆ ಎಂಥ ದೌರ್ಭಾಗ್ಯ ನಮ್ಮದು ಅಂತ ಹೇಳಿ ನನಗೆ ಕಾಣ್ತದೆ. ಆದರೆ ಅಲ್ಲಿ ಅದೇ ತಂದೆ ತಾಯಿ ಕಲಿಸಿದಂಥ ಕುಂದಾಪುರ ಅಂದರೆ ನಾವು ಹೊತ್ತು ಗೊತ್ತಿತ್ತು ಅಂತ ಹೇಳ್ತಾರೆ. ಅದು ಮೂಲ ನಮ್ಮ ತಂದೆ ತಾಯಿಗಳು ಹೇಳ್ಕ ನಾವು ಮಕ್ಕಳಿಗೆ ಕನ್ನಡವೇ ಮಾತಾಡೋಕ್ಕೆ ಹೇಳಿದ್ರೆ ಏನಾಗ್ತದೆ ಹೇಳಿ. ಮಾತಾಡದೆ ಭಾಷೆ ಹೊಗಡಿ ಹೋಗೋದಂದ್ರೆ ಕಾಣೆಗೆ ಕಳೆದು ಹೊತ್ತು ಭಾಷೆ. ಇವತ್ತು ವಾರಕ್ಕೆ 2 ಭಾಷೆ ಪ್ರಪಂಚದಲ್ಲಿ ಹೀಗೆ ಮಾತಾಡದೆ ಕಾಣೆಯಾಗಿ ಹೊತ್ತಂಬ್ರೆ. ಗೊತ್ತಿತ್ತು ನಿಮಗೆ? ಒಂದು ವಿಸ್ತಾರವಾದಂಥ ಪ್ರದೇಶದಲ್ಲಿ ಒಂದೇ ಒಂದು ಭಾಷೆಯನ್ನು ಮಾತನಾಡ್ತಕ್ಕಂಥ ಜನ ಇದ್ದಂಥ ಪ್ರದೇಶದಲ್ಲಿ ಆ ಭಾಷೆ ಮಾತಾಡ್ತಕ್ಕಂಥ ಒಬ್ಬ ಉಳಿದಿದ್ದ. ಒಬ್ಬನೇ ಅವ ಹೋದರೆ ಆ ಭಾಷೆ ಹೊತ್ತು. ಅದಕ್ಕೆ ಭಾಷಾ ಪಂಡಿತರು ಏನು ಮಾಡಿದ್ರು ಅಂತ ಹೇಳಿದರೆ, ಆ ಭಾಷೆ ಉಳಿಸ್ಕಂತ ಹೇಳಿ ಒಂದು ತಂಡ ಮಾಡ್ಕೊಂಡು ಅವನ ಊರಿಗೆ ಹೋಗಿ ಅವನ ಹತ್ರ ಕೂತ್ಕೊಂಡು, ಎಂತಾರು ಮಾರೆ ನೀನು ನಿನ್ನ ಭಾಷೆ ನಮಗೆಲ್ಲ ಕಲಿಸಿಕೊಡು, ಹಾಗೆ ನೀನು ಹೋದ ನಂತರ ಆ ಭಾಷೆ ನಾವು ಉಳಿದವ್ರಿಗೆ ಪ್ರಚಾರ ಮಾಡುತ್ತಂತ ಹೇಳಿ ಅವ ಇವರಿಗೆ ಕಲಿಸಿಕೊಟ್ಟು ಭಾಷೆ ಉಳಿಸಿದ. ಅಂತಾದ್ಮೇಲೆ ನಮ್ಮ ಕನ್ನಡ ಮಾಯ ಆಗಿ ಹೋದರೆ ನಾವೆಂತ ಮಾಡೋದು? ಹಾಗಾಗಿ ಕುಂದಾಪುರ ತಾಲೂಕಿನ ಮಕ್ಕಳು ಕನ್ನಡ ಮಾತಾಡಿ ಎಲ್ಲೆಲ್ಲಿ ಯಾರ್ಯಾರು ಇದ್ದೀರಿ ಅವರೆಲ್ಲ ಈ ಭಾಷೆಯನ್ನು ಖಂಡಿತ ಮಾತಾಡಕ್ಕೆ, ಇಲ್ಲದಿದ್ರೆ ಅದು ಹೋಗಿಯೇ ಹೊತ್ತು ಅಂತ ಹೇಳಿ ನನಗೆ ಕಾಣ್ತದೆ. ನಾನು ಮತ್ತು ನನ್ನ ಹೆಂಡತಿ ಅಮೇರಿಕದ 3 ತಿಂಗಳು ನಮ್ಮ ಮಗನ ಮನೆಗೆ ಪಸನಿಗೆ ನಾವು ಮಾಡಿದ ಕೆಲಸ, ನಾವು ಗಮ್ಮತ್ತಿ ತಿರುಗಿ ಹೋದಲ್ಲ, ಮಕ್ಕಳಿಗೆ ಜೋಗಳ ಹಾಡು, ಜನಪದ ಹಾಡು, ಕುಂದಾಪುರ ಕನ್ನಡ ಮತ್ತು ಅದರ ಇತರ ಕೆಲವು ಆಟಗಳು, ಇಂಥದ್ದು ನಮ್ಮ ಜನಪದ ಗೀತೆಗಳು, ಆಟಗಳು, ನೈಜ ಹಾಡುಗಳು, ಅವುಗಳನ್ನ ಆ ಮಕ್ಕಳಿಗೆ ಕಲಿಸಿಕೊಟ್ಟದ್ದು. ಅವಾಗ ಇವತ್ತಿಗೂ ಕೂಡ ನೆನ್ಪಿಟ್ಕೊಂಡಿದ್ದು ಆ ಮಕ್ಕಳು ಅಂತ ಹೇಳಿದ್ರೆ ನಂಗೆ ಅಷ್ಟು ಖುಷಿ ಆಯ್ತು. ನಮ್ಮ ಕೊರೋನಾ ಬಂದಾಗ ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಒಟ್ಟಾದಾಗ ನಾವು ಅವರಿಗೆ ಪ್ರತಿ ದಿವಸ ಸಾಯಂಕಾಲ 6 ಗಂಟೆಗೆ ಕೂತ್ಕೊಂಡು ಭಜನೆ ಹೇಳಿಕೊಡ್ತೀವಿ. ಇದು ನಮ್ಮ ಸಂಸ್ಕೃತಿ. ನಮ್ಮ ಕುಂದಾಪುರ ನಮ್ಮ ಅಮ್ಮ ಎಲ್ಲ ಸಾಯಂಕಾಲ ಹೊತ್ತಿಗೆ ಮಕ್ಕಳೇ ಬನ್ನಿ ಕೈಕಲ್ ತಗೊಂಡು ಬನ್ನಿ
ಭಜನೆ ಮಾಡಿ. ಇದು ನಮ್ಮ ಸಂಸ್ಕೃತಿ. ಆ ಭಜನೆ ಒಂದು ಸಣ್ಣದಿರುವಾಗ ಕಲ್ತ್ರೆ ದೊಡ್ಡದಿರುವಾಗ ಅದು ಅಷ್ಟು ಉಪಯೋಗ ಆಗ್ತದೆ. ನಮ್ಮ ಅದರ ಸಾಹಿತ್ಯ ಇರೋದು ಈಗ ನಮಗೆ ಅರ್ಥ ಆಗ್ತದೆ. ಆಗ ಅರ್ಥ ಆಗ್ತಿರಲಿಲ್ಲ, ಆಗ ಅರ್ಥವೇ ಆಗ್ತಿರಲಿಲ್ಲ, ಈಗ ನಮಗೆ ಅರ್ಥ ಆಗ್ತದೆ. ಹಾಗಾಗಿ ಈ ಸಂಸ್ಕೃತಿ ನಾವು ಬಿಡುಕಾಗ ಅವ್ರಿಗೆ ಕಲಿಸ್ಕೊ. ಕೊನೆಗೆ ಒಂದು ಹೇಳಿ ನಾನು ಮಾತು ಮುಗಿಸ್ತೇನೆ. ಗೋಪಾಲಕೃಷ್ಣ ಪೈ ಅವರು ಸ್ವಪ್ನ ಸಾರಸ್ವತ ಅಂತ ಒಂದು ಪುಸ್ತಕ ಬರ್ತಾರೆ. ನೀವು ನಿಮ್ಮ ಹತ್ರ ಇತ್ತಲ್ಲ, ಮಾಡಿದ್ರಿ ನೋಡಿ. ಅದು ನಿಜವಾಗಿ ನಮ್ಮ ಗೌಡ ಸಾರಸ್ವತ ಭಾಷೆ ಕೊಂಕಣಿ ಭಾಷೆ ಮಾತಾಡೋರು ವೇದ. ನಾನು ಹೇಳೋದು ಪ್ರತಿಯೊಬ್ಬ ಕೊಂಕಣಿ ಅದನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಆ ಪುಸ್ತಕನ ಸ್ವಪ್ನ ಸಾರಸ್ವತ ಅಂತ ಪುಸ್ತಕ. ಅಲ್ಲಿ ಭಗವದ್ಗೀತೆ ಇದ್ದಂಗೆ ಆ ಗೋವಾದಲ್ಲಿ ಒಂದು ಹಿಂಸೆ ಕ್ರೌರ್ಯ ತಡಿಲಿಕ್ಕಾಗದೆ ಹೇಗೆ ಕೊಂಕಣಿಯರು ವಲಸೆ ಬಂದರು ಅಲ್ಲಿಂದ ಇಲ್ಲಿಗೆ ಕನ್ಯಾಕುಮಾರಿವರೆಗೆ ಅಥವಾ ಬಂಗಾಳದವರೆಗೆ, ಎಲ್ಲೆಲ್ಲಿ ಅಮೇರಿಕ ಬೇರೆ ಬೇರೆ ದೇಶಕ್ಕೆ ಹೋದ್ರಲ್ಲ, ಅವರಿಗೆಲ್ಲ ಒಂದು ಒಳ್ಳೆಯ ಬುದ್ಧಿವಾದ ಅದರಲ್ಲಿತ್ತು. ಅದರಲ್ಲಿ ಒಂದು ಪಾತ್ರ ಬರ್ತದೆ. ಆ ಪಾತ್ರದ ಹೆಸರು ನಾಗಡೋ ಬೇತಾಳ ಅಂತ. ಆ ನಾಗಡೋ ಬೇತಾಳ ಎನ್ನುವಂಥದ್ದು ಈ ಕೊಂಕಣಿಯರ ಹಿತರಕ್ಷಣೆ ಮಾಡ್ತಕ್ಕಂಥ ಬೇತಾಳದ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಗೋಪಾಲಕೃಷ್ಣ ಪೈ ಅವರು. ಹೇಗೆ ಅಂತ ಹೇಳಿದ್ರೆ, ಆ ಓಡಿ ಹೋಗತಕ್ಕಂಥ ವಲಸೆ ಹೋಗತಕ್ಕಂಥ ಜನಗಳಿಗೆ ಆ ನಾಗಡ ಬೇತಾಳ ಏನು ಹೇಳ್ತಾ ಗೊತ್ತಾ, ನೀವು ಎಲ್ಲೇ ಹೋಯ್ನಿ, ಯಾವ ದೇಶಕ್ಕೆ ಹೋಯ್ನಿ, ನಿಮಗೆ 3 ಕಟ್ಟು ಮಾಡ್ತಾ ಇದ್ದೇನೆ. ಏನು? ಮೊದಲನೇ ಕಟ್ಟು, ಒಬ್ಬ ಕೊಂಕಣಿ ಇನ್ನೊಬ್ಬ ಕೊಂಕಣಿನ ಯಾವ ದೇಶದಲ್ಲಿ ಭೇಟಿಯಾಗಲಿ ಅವ ಕೊಂಕಣಿಗೆ ಮಾತಾಡ್ಕೊ, ಬೇರೆ ಭಾಷೆಗೆ ಮಾತಾಡೋಕ್ಕಿಲ್ಲ. ಎರಡನೇದು, ಕೊಂಕಣಿ ಹೆಂಗಸನ್ ಕಂಡ್ರೆ ಮಾಯಿ ಅಂತ ಹೇಳ್ಕೊ, ಗಂಡಸನ್ ಕಂಡ್ರೆ ಮಾಮ ಅಂತ ಹೇಳ್ಕೊ. ಮೂರನೇದು, ದಡ್ಡನಿಗೊಂದು ಪೀಠ ಕೊಡ್ಕೊ. ಯಾವುದೇ ಒಂದು ದಡ್ಡ ಅಂತ ಹೇಳಿ ಇವರ ದೇವರನ್ನು ರಕ್ಷಿಸಿ ಬಾವಿಲಿ ಹಾಕಿ ಕಡೆಗೆ ಪೋರ್ಚುಗೀಸರ ಗುಂಡಿಗೆ ಬಲಿಯಾದವ, ಅವನಿಗೊಂದು ಪೀಠ ಕೊಡಬೇಕು. ಎಂಥ ಪೂಜೆ ಮಾಡಿ, ಎಂಥ ಉಪನಯನ ಮಾಡಿ, ಎಂಥ ಮದುವೆ ಮಾಡಿ ಅವನಿಗೊಂದು ಪೀಠ ಕೊಡ್ಕೊ. ಈ 3 ಕಟ್ಟು ಮಾಡಿದರೆ ಅವರು ಅದನ್ನು ಚಾಚು ತಪ್ಪದೆ ಅನುಸರಿಸ್ತಾ ಇದ್ದಾರೆ. ಹಾಗೆ ಕೊಂಕಣಿ ಭಾಷೆ ಇವತ್ತು ಉಳೀತು. ನಮ್ಮ ಕುಂದಗನ್ನಡಕ್ಕೂ ಕೂಡ ಒಂದು ಅಗಡ ಬೇತಾಡಬೇಕು. ಇಂಥ ಕಟ್ಟು ಮಾಡ್ಕೊ. ತಂದೆ ತಾಯಿಗಳ ಮಕ್ಕಳಿಗೆ ಕುಂದಗನ್ನಡ ಕಲಿಸ್ಕೊ. ಮಕ್ಕಳು ಕುಂದಗನ್ನಡ ಮಾತಾಡ್ಕೊಂತ ಕಟ್ಟು ಮಾಡ್ರೆ ಆಗ ಖಂಡಿತ ಕುಂದಗನ್ನಡ ಭಾಷೆ ಉಳಿತು, ಬೆಳೀತು, ಮೆರಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನವೀಯ ಚೌಪದಿಗಳಿಂದ ನಿಮಗೆಲ್ಲ ಶುಭ ಹಾರೈಸ್ತೇನೆ. ಧನ ಕನಕ ವಸ್ತು ವಾಹನವಾಗಲೆಂದು, ಕನಕ ದಂಡಿಗೆ ಚೌರಿ ನಿಮಗಾಗಲೆಂದು, ದಿನದಿನಕ್ಕೆ ರಾಜಮನ್ನಣೆ ಹೆಚ್ಚಲೆಂದು ಅನುದಿನವೂ ಹೊರಸುವೆವು ನಾವೆಲ್ಲ ಇಂದು. ಅದು ನಮ್ಮೂರಿನಲ್ಲಿ ಹೂವಿನ ಕೋಲ ಅಂತ ಹೇಳಿ ಬರ್ತದೆ ನವರಾತ್ರಿಯಲ್ಲಿ. ಆ ಮಕ್ಕಳು ಹಾಡ್ತಕ್ಕಂಥ ಗೀತೆಗಳಿದು. ಛತ್ರ ಚಾಮರ ತೇಜಿ ನಿಮಗಾಗಲೆಂದು, ಅರ್ತಿ ಮಾಲಕುಮಿ ನಿಮಗೆ ಒಲಿಯಲೆಂದು, ಪುತ್ರ ಪೌತ್ರ ನಿಮಗೆ ಹೆಚ್ಚುತ್ತಿರಲೆಂದು. ನಿಮಗೆ ಅದಿಲ್ಲ ಬೇಡ, ಪುತ್ರ ಪೌತ್ರ ನಿಮಗೆ ಹೆಚ್ಚುತ್ತಿರಲೆಂದು ಪ್ರೀತಿಮ್ಮ ಹರಸುವೆವು ನಾವೆಲ್ಲ ಇಂದು. ಮಳೆ ಬಂದು ಬೆಳೆ ಬೆಳೆದು ಇಳೆ ತಣಿಯಲೆಂದು, ತಿಳಿಗೊಳಗಳುಕ್ಕಿ ಗೋವುಗಳು ಕರೆಯಲೆಂದು, ನಳಿನ ಮುಖಿಯರು ಸುಪುತ್ರರ ಪಡೆಯಲೆಂದು ಇಳೆಯೊಳಗೆ ಹರಸುವೆವು ನಾವೆಲ್ಲ ಇಂದು. ಆಯುರ ಆರೋಗ್ಯಗಳು ನಿಮಗಾಗಲೆಂದು, ಶ್ರೇಯಸ್ಸು ಸಂಪತ್ತು ಹೆಚ್ಚುತ್ತಿರಲೆಂದು, ಆಯತದಿ ಜಗದೊಡೆಯ ನಲವಾಗಲೆಂದು, ಪ್ರಿಯದಿಮ್ಮ ಹರಸುವೆವು ನಾವೆಲ್ಲ ಎಂದು, ಪ್ರಿಯದಿಮ್ಮ ಹರಸುವೆವು ನಾವೆಲ್ಲ ಎಂದು ಮಾತು